ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ಅವಮಾನ ಮಾಡ್ತಿದ್ದಾರೆ, ಜನ ನಮ್ಮ ಬಗ್ಗೆ 100 ಮಾತಾಡ್ತಾರೆ. ಹೀಗೆ ಅಂದ್ಕೊಂಡು ನಾವು ಒಂದು ಕಡೆ ಕೂತ್ಕೊಂಡ್ರೆ ಅಲ್ಲೇ ಬಾಕಿ ಆಗ್ತೀವಿ. ಹಠ ಛಲ ಅಂತ ಇಟ್ಕೊಂಡು ಜೀವನದಲ್ಲಿ ನಾನೇನಾದರೂ ಒಂದು ಸಾಧಿಸ್ತೀನಿ, ಮುನ್ನುಗ್ತೀನಿ ಅಂತ ಮುಂದೆ ಬಂದರೆ ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಇದ್ದರೆ ನಿಮ್ಮೆಲ್ಲರ ಪ್ರೀತಿಯ ನೀತು ವನಜಾಕ್ಷಿ. ಹುಟ್ಟಿದ್ದು ಹುಡುಗನಾಗಿ, ಬೆಳೀತಾ ಬೆಳೀತಾ ಅವ್ರಿಗನ್ಸಿದ್ದು ನಾನು ಹೆಣ್ಣಾಗಬೇಕು ಅಂತ ಹೇಳಿ. ಕಡೆಗೆ ಎಷ್ಟೋ ಅವಮಾನಗಳನ್ನು ಅನುಭವಿಸಿ ತಾಯಿಗೆ, ಫ್ಯಾಮಿಲಿಗೆ ಒಪ್ಪಿಸಿ ತನ್ನ ಮನದಲ್ಲಿರುವಂಥ ನೋವನ್ನು ಹೇಳಿಕೊಂಡು ನಂತರದಲ್ಲಿ ಕಂಪ್ಲೀಟಾಗಿ ಹೆಣ್ಣಾಗಿ ಬದಲಾದವರು ಅಂತ ಹೇಳಿದರೆ ಅದು ನೀತು ವನಜಾಕ್ಷಿ. ಹೆಣ್ಣಾಗಿ ಬದಲಾಗೋ ಮುನ್ನ ನಂತರದಲ್ಲಿ ಅವರು ಅನುಭವಿಸಿದ ಒಂದಷ್ಟು ವಿಚಾರಗಳು 100% ನಿಮ್ಗೆ ಗೊತ್ತೇ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಎಷ್ಟು ಚಂದವಾಗಿ, ಎಷ್ಟು ಸ್ಪೋರ್ಟಿವ್ ಆಗಿ ಆಡ್ಬೋದು ಅಷ್ಟು ಚೆನ್ನಾಗಿ ಆಟಾಡಿ ಹೊರಗೆ ಬಂದು ಜನರ ಪ್ರೀತಿಯನ್ನು ಕೂಡ ಗಳಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರು ಸಿನಿಮಾ ನಟಿ ಕೂಡ ಹೌದು. ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಉಪೇಂದ್ರ ಸರ್ ಅವರ UI ಬಹುನಿರೀಕ್ಷೆಯ ಸಿನಿಮಾ UI ಸಿನಿಮಾದಲ್ಲೂ ಕೂಡ ಒಂದು ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಅದು ಹೇಗಿರುತ್ತೆ ಅಂತ ಆ ಸಿನಿಮಾ ರಿಲೀಸ್ ಆದ ಬಳಿಕ ಗೊತ್ತಾಗಬೇಕಷ್ಟೇ. ಸೊ ಏನಪ್ಪ ಇಷ್ಟೊಂದು ಪೀಠಿಕೆ ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆ ಅಂತ ಅನ್ಕೋಬಹುದು. ನಿಮ್ಗೆ ಗೊತ್ತೇ ಇದೆ, ಮಂಗಳ ಮುಖ್ಯರು ಅಂತ ಬಂದಾಗ ಮೂಗು ಮುರಿಯುವವರೇ ಹೆಚ್ಚು. ಅವ್ರಿಗೆ ಕೆಲಸ ಕೊಡಲ್ಲ, ಅವರಲ್ಲೆಲ್ಲೋ ಭಿಕ್ಷೆ ಬೇಡ್ತಿರ್ತಾರೆ, ಇನ್ನೊಂದು ಯಾವುದೋ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ನೀತು ವನಜಾಕ್ಷಿಯವರು ತಮ್ಮ ಜೀವನನ ಎಷ್ಟು ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಜೀವನವನ್ನು ಕಟ್ಕೊಳ್ಳೋದರ ಜೊತೆಗೆ ಒಂದಷ್ಟು ಜನರ ಜೀವನಕ್ಕೂ ಕೂಡ ದಾರಿದೀಪ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೊನ್ನೆಯಷ್ಟೇ ಧ್ರುವ ಸರ್ಜಾ ಅವರು ಅವರ ಕನಸಿನ ಕೂಸು ಟ್ಯಾಟೂ ಸ್ಟುಡಿಯೋವನ್ನು ಲೋಕಾರ್ಪಣೆ ಮಾಡಿದರು. ಅದನ್ನು ಅವ್ರು ಬಂದು ಇನಾಗ್ರೇಷನ್ ಮಾಡಿ ಹೋದರು. ಅದಾದ ಬಳಿಕ ಹೇಗಿದೆ ಅವರ ಟ್ಯಾಟೂ ಶಾಪು ಅನ್ನೋದನ್ನು ನಿಮಗೆ ತೋರಿಸ್ಬೇಕು, ಆ್ಯಂಡ್ ಅವರ ಜೀವನದಲ್ಲಿ ಯಾರೆಲ್ಲ ಅವರಿಗೆ ಪ್ರೇರೇಪಣೆ ಮಾಡಿದರು ಅನ್ನೋದನ್ನು ನಿಮಗೆ ಹೇಳಬೇಕು ಅಂತ ಹೇಳಿ JP ನಗರದಲ್ಲಿರುವಂತಹ ಅವರ ಟ್ಯಾಟೂ ಸ್ಟುಡಿಯೋಗೆ ನಾನು ಬಂದಿದ್ದೀನಿ. ಇವತ್ತು ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಅವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಯಿತು, ಜನ ಯಾವ ರೀತಿ ಅವ್ರಿಗೆ ಪ್ರೀತಿಯನ್ನು ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಬಂದಿರೋದು ನೀತು ವನಜಾಕ್ಷಿ ಅವರ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೀನಿ. ಗಮನಿಸ್ಬೋದು, TIT ಫಾರ್ ಟ್ಯಾಟೂ ಅಂತ ಹೇಳಿ ಅವರ ಟ್ಯಾಟೂ ಸ್ಟುಡಿಯೋ ಇದು. ಇಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಟ್ಯಾಟುಗಳನ್ನೆಲ್ಲ ಕೂಡ ರೆಡಿ ಮಾಡಿಕೊಡ್ತಾರೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಟ್ಯಾಟುಗಳನ್ನ ಹಾಕ್ಕೊಡ್ತಾರೆ. ಇಲ್ಲಿ ಗಮನಿಸಬಹುದು, ಮೊನ್ನೆಯಷ್ಟೇ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಬಂದು ಇದನ್ನು ಇನಾಗ್ರೇಷನ್ ಮಾಡಿಬಿಟ್ಟು ಹೋದರು. ಆ ಸಂದರ್ಭದಲ್ಲಿ ಒಂದಷ್ಟು ಬಿಗ್ ಬಾಸ್ ಮಂದಿ ಕೂಡ ಇದ್ದರು. ಇದ್ರ ಜೊತೆಗೆ ನಿಮ್ಗೆ ಗೊತ್ತೇ ಇದೀಗ ನೇಲ್ ಆರ್ಟ್ ಅನ್ನೋದು ಎಷ್ಟರ ಮಟ್ಟಿಗೆ ಫೇಮಸ್ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ತರಹೇವಾರಿ ನೇಲ್ ಆರ್ಟನ್ನು ಮಾಡ್ಕೊಳ್ಳುವಂಥ ಆಸೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದನ್ನು ಕೂಡ ಇಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ. ಫ್ಯಾಷನ್ ನೋಡಿ, ಅವ್ರದ್ದೆಲ್ಲ ಆರ್ಟಿಕಲ್ಸ್ ಆಗಿರ್ಬೋದು, ಅವ್ರು ಎಲ್ಲವನ್ನು ಕೂಡ ತುಂಬ ಅದ್ಭುತವಾಗಿ ಜೋಡಿಸಿ ಇದ್ರ ಜೊತೆ ಈಗ ಒಂದಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಆ ಹೆಗ್ಗಳಿಕೆ ಕೂಡ ನೀತು ವನಜಾಕ್ಷಿ ಅವರಿಗೆ ಸಲ್ಲುತ್ತೆ. ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಗೆ ಯಾರೂ ಕೆಲಸ ಕೊಡಲ್ಲ, ನಾವು ಮಂಗಳ ಮುಖ್ಯರು, ನಾವು ಭಿಕ್ಷೆನೇ ಬೇಡ್ಬಿಟ್ಟು ಜೀವನವನ್ನು ಸಾಗಿಸ್ಬೇಕು ಅಂತ ಅಂದ್ಕೊಂಡವ್ರಿಗೆ ಇವರೊಂಥರ ಮಾದರಿ ಅಂತಲೇ ಹೇಳಬಹುದು. ಯಾಕೆ ಭಿಕ್ಷೆ ಬೇಡಬೇಕು, ನಾವು ಓದಿರ್ತೀವಿ, ನಮಗೂ ಫ್ಯಾಮಿಲಿ ಇರುತ್ತೆ, ನಮ್ಮ ಲೈಫನ್ನು ನಾವು ಕಟ್ಕೋಬಹುದು ಅಂತ ಹೇಳಿ ತುಂಬ ಅದ್ಭುತವಾಗಿ ಅವ್ರ ಲೈಫನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬಹುದು, ನೇಲ್ ಆರ್ಟ್ ಸ್ಟುಡಿಯೋ ಕೂಡ ಒಂದು ಕಡೆ ಟ್ಯಾಟೂ ಆದರೆ ಮತ್ತೊಂದು ಕಡೆ ನೇಲ್ ಆರ್ಟ್ ಸ್ಟುಡಿಯೋನು ಕೂಡ ಅದ್ರ ಜೊತೆನೇ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಇಲ್ಲಿ ಬರುವಂತಹ ಅಷ್ಟು ಹೆಣ್ಣು ಮಕ್ಕಳುಗಳಿಗೆ ಹೇಗೆ ಬೇಕು ನೇಲ್ ಆರ್ಟ್, ಹಾಗೆ ಅವರು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಇದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದಾರೆ. ಇನ್ನೇನಿದ್ರು ನಮಗೆ ಹೇಗೆ ಬೇಕು ಹಾಗೆ ಟ್ಯಾಟೂ ಹಾಕ್ಸ್ಕೋಬೋದು, ಹೇಗೆ ಬೇಕು ಹಾಗೆ ನೇಲ್ ಆರ್ಟನ್ನು ಮಾಡಿಸ್ಕೊಳ್ಬಹುದು. ಸೊ ಇವತ್ತು ಫೈನಲಿ ನಾನು ಅವರ ಸ್ಟುಡಿಯೋಗೆ ಬಂದಿದ್ದೀನಿ. ಜೊತೆಗೆ ಅವರ ಈ ಕನಸಿನ ಕೂಸಿನ ಬಗ್ಗೆ ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಹೀಗೆ ಹಲವಾರು ವಿಚಾರಗಳನ್ನು ನೀತು ಅವರ ಬಾಯಿ ಮಾತುಗಳಿಂದಲೇ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅವರ ಮಾತುಗಳು ಎಲ್ಲರಿಗೂ ಕೂಡ ಪ್ರೇರೇಪಣೆ 100% ಆಗುತ್ತೆ ಅನ್ನೋದು. ಸೊ ಇನ್ನು ಮುಂದೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸ್ಟುಡಿಯೋದ ಬಗ್ಗೆ, ಈ ಸ್ಟುಡಿಯೋ ಕನಸು ಹೇಗೆ ಉಟ್ಕೊಳ್ತು, ಟ್ಯಾಟೂ ಅವ್ರನ್ನ ಅವರೇ ಹಾಕ್ತಾರೆ. ಇತ್ತೀಚೆಗಷ್ಟೇ ಮೈಕಲ್ಗೂ ಕೂಡ ಹಾಕಿದ್ರು. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹೀಗೆ ಅವರ ಮಾತುಗಳಿಂದಲೇ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ.
ಎಸ್, ಫೈನಲಿ ಒಂದು ಸ್ಟುಡಿಯೋ ಹೇಗಿದೆ, ಹೇಗೆ ಮಾಡ್ಕೊಂಡಿದ್ದಾರೆ ನಮ್ಮ ನೀತು ವನಜಾಕ್ಷಿ ಅನ್ನೋದನ್ನು ನಿಮ್ಗೆ ತೋರಿಸ್ದೆ. ಆಗಲೇ ಹೇಳ್ತಾ ಇದ್ದೆ ನಾನು, ಮನಸ್ಸು ಅನ್ನೋದಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಅದು ನಮ್ಮ ನೀತು ವನಜಾಕ್ಷಿ. ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ, ಸಾಕಷ್ಟು ನೋವುಗಳನ್ನು ಜೀವನದಲ್ಲಿ ಅನುಭವಿಸಿದ್ದಾರೆ. ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಒಂದು 4-5 ಜನಕ್ಕೆ ಅವರ ಅಂಡರಲ್ಲಿ ಕೆಲಸವನ್ನು ಕೊಟ್ಟು ಒಂದು ಮಾದರಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಗೆ ತುಂಬ ಖುಷಿಯ ವಿಚಾರ. ಸೊ ಇದೀಗ ಅವರ ಸ್ಟುಡಿಯೋಗೆ ಬಂದಿದ್ದೀನಿ. ನಾನು ಕೂಡ ಒಂದು ಟ್ಯಾಟ್ ಹಾಕ್ಕೊಡ್ಬೇಕು ಅಂತ ಅವ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೇ ನನಗೆ ಮತ್ತೆ ಟ್ಯಾಟು ಕೂಡ ಹಾಕ್ಕೊಡ್ತಾರೆ. ಅದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಆ್ಯಂಡ್ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗ ಬಿಗ್ ಬಾಸ್ ಮನೆಯಿಂದ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸಿದಾಗ ಎಷ್ಟೋ ವಿಚಾರಗಳನ್ನು ನಮಗೆ ಮಾತಾಡೋದಕ್ಕೆ ಆಗಲಿಲ್ಲ. ಬಟ್ ಇವತ್ತು ಆ ಎಲ್ಲ ವಿಚಾರಗಳನ್ನು ಅವರ ಮಾತುಗಳಿಂದ ಕೇಳಿ ತಿಳ್ಕೊಳ್ಳೋಣ. 100% ಅದು ನಿಮಗೆ ಸ್ಫೂರ್ತಿ ಕೂಡ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀನಿ. ಹೆಂಗೆ ಅನಿಸ್ತಿದೆ ಗೊತ್ತಾ, ನನಗೆ ತುಂಬ ಮಾತಾಡಬೇಕು, ಏನೋ ಮಾತಾಡಬೇಕು ಅಂತ ನನಗೆ ಮಾತಾಡ್ಬೇಕು ಅನಿಸ್ತಿದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮನ್ನು ನೋಡಿ ಅಷ್ಟು ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ ಇವಾಗ. ಹೌದಾ? ಸೊ ನಮ್ಮ ಮಮ್ಮಿ ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾರೆ. ಸೊ ಮತ್ತೆ ಸಣ್ಣ ಆಗ್ತೀನಿ. ಈಗೆಲ್ಲ ಟೆನ್ಷನ್ ಇತ್ತು ಓಪನಿಂಗು ಅದು ಇದು ಅಂತ. ಸೊ ನಾವು ಲೈಕ್ ಯೋಗ ಅದು ಇದು ಮಾಡ್ಕೊಂಡು ಮತ್ತೆ ಸಣ್ಣ ಆಗಬೇಕು, ಮತ್ತೆ ಮಾಡ್ಲಿಂಗ್ ಅದು ಇದು ಅಂತ ಮಾಡ್ತಾ ಇರ್ತೀವಿ. ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಂತ ಹೇಳಿದ್ರೆ ಒಂಥರ ಪಾಸಿಟಿವ್. ಅವ್ರು ಬಂದು ಈ ಸ್ಟುಡಿಯೋನ ಇನಾಗ್ರೇಷನ್ ಮಾಡಿ ಹೋದ್ರು. ಎಷ್ಟು ಖುಷಿ ಇದೆ ನಿಮಗೆ ಅಂತ ಹೇಳಿ. ಧ್ರುವ ಸರ್ಜಾ ಸರ್ ಬಂದು ಅಷ್ಟವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಹೀಸ್ ಅ ಟ್ರೂ ಹ್ಯೂಮನ್ ಬೀಯಿಂಗ್ ಆ್ಯಕ್ಚುಲಿ. ಒಂದು ಮಾತಿಗೆ ನಾನು ಹೋದ ತಕ್ಷಣ ನನಗೆ ಎಷ್ಟು ಸಾಮಾನ್ಯ ವ್ಯಕ್ತಿ ಅಂತಂದರೆ ಲೈಕ್ ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿ ಲೈಕ್ ಇಲ್ಲ ಈ ಥರ ಟ್ಯಾಟೂ ಶಾಪ್ ಓಪನ್ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಬೇಕು, ಸೊ ಸಪೋರ್ಟ್ ಮಾಡಿದರೆ ಸೊ ನಮ್ಮಂಥವ್ರು ಇನ್ನೂ ಜಾಸ್ತಿ ಜನ ಲೈಕ್ ಓಕೆ ಅವ್ರಿಗೂ ಏನೋ ಮಾಡಬೇಕು ಅನ್ನೋದು ಬರುತ್ತೆ ಅಂದಾಗ ಸೊ ಬಂದು ಅವರು ಓಪನಿಂಗ್ ಮಾಡಿಕೊಟ್ರು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಅದಕ್ಕೆ ವರ್ಡ್ಸೇ ಇಲ್ಲ, ಅಷ್ಟು ಬೆಲೆ ಕಟ್ಟೋಕ್ಕೂ ಆಗಲ್ಲ. ನಾನು ಸಾಯೋವರೆಗೂ ಅವ್ರ ಋಣದಲ್ಲಿ ಇರ್ತೀನಿ. ಸೊ ಹೀಸ್ ಅ ಗ್ರೇಟ್ ಪರ್ಸನ್. ಈಗ ನೀವು ಅವ್ರನ್ನ ಈ ಥರ ಇನಾಗ್ರೇಷನ್ ಮಾಡಬೇಕು ಸರ್ ಅಂತ ಹೋಗಿ ಅವ್ರನ್ನ ಕರೆದಂಥ ಸಂದರ್ಭದಲ್ಲಿ ಅವ್ರು ಏನೇನು ವಿಚಾರಗಳನ್ನ ಮಾತಾಡಿದ್ರು, ಇಲ್ಲಿ ಬಂದಿದ್ದೆಲ್ಲ ನೋಡಿ ನಿಮ್ಮ ಜೊತೆ ಏನೇನು ವಿಷಯಗಳನ್ನ ಹಂಚ್ಕೊಂಡ್ರು ಅಂತ ಹೇಳಿ. ಸೊ ಅವರು ಫಸ್ಟ್ ನಾನು ನೋಡಿದ ತಕ್ಷಣ ಓಕೆ ಹೀಗೂ ಇರ್ತಾರಾ, ಹೀಗೂ ಲೈಫ್ನ ಲೀಡ್ ಮಾಡ್ಬೋದಾ ಅನ್ನೋದು ಆ ಥಾಟ್ ಬಂತು ಅವ್ರಿಗೆ. ಸೊ ಮತ್ತು ಈ ಥರ ಮುಂದೆ ಬರಬೇಕು, ನಿಮ್ಮ ಕಮ್ಯುನಿಟಿಲಿ ಎಷ್ಟು ಜನ ಇದ್ದಾರೆ, ಸೊ ಅವ್ರಿಗೆಲ್ಲರಿಗೂ ಒಂದು ಮೋಟಿವೇಶನ್ ಬರಬೇಕು, ನಿಮ್ಮ ನೋಡಿ ಕಲಿಬೇಕು ಸೊ ಅನ್ನೋದು ಆ ಮಾತುಕತೆ ಆಯಿತು. ತುಂಬ ಮಾತುಗಳಾಡಿದ್ವಿ ಲೈಕ್ ಲೈಫ್ ಅನ್ನೋದು ಸ್ಪಿರಿಚುವಲಿ ಹಾಗೆ ಹೀಗೆ ಅಂತ. ಸೊ ಎಲ್ಲ ರೀತಿ ನೋಡಿದಾಗ ಒಂದು ಒಳ್ಳೆ ಪರ್ಸ್ನಾಲಿಟಿ ಅನ್ನಿಸ್ತು ನನಗೆ, ಒಂದು ಒಳ್ಳೆ ಎನರ್ಜಿ ಅನ್ನಿಸ್ತು. ಜೈ ಆಂಜನೇಯ ಅಂತ ಅವ್ರು ಹೇಳಿದಾಗ ಇಲ್ಲೂ ಬಂದಾಗೂ ಅಷ್ಟೇ ಅವ್ರು ಹೇಳ್ತಿದ್ರು, ಮೀಡಿಯಾಸ್ ಮುಂದೆಲ್ಲ ಮಾತಾಡ್ತಾ ಇದ್ರು ಈ ಥರ ಶಾರ್ಟ್ಕಟ್ನ ನೋಡದೆ ನಿಮ್ಮ ಹಾರ್ಡ್ ವರ್ಕಲ್ಲಿ ನೀವೊಂದು ಸ್ಥಾನನ ತಲುಪಿದ್ದೀರ, ಅದಕ್ಕೋಸ್ಕರ ನಾನು ಬಂದು ಈ ಥರ ಓಪನಿಂಗ್ ಮಾಡ್ಕೋತಿದ್ದೀನಿ ಅಂತಂತ ಅವರು ಹೇಳಿದಾಗ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಎಸ್, ಈಗ ನಿಮ್ಮ ಒಂದಷ್ಟು ಹೇಳಿಕೆಗಳು, ನಿಮ್ಮ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ಅದರಲ್ಲೂ ತುಂಬ ಪ್ರಮುಖವಾಗಿ ನನಗೆ ಭಾವನಾತ್ಮಕವಾಗಿ ಕಾಡಿದ್ದು ಏನಪ್ಪ ಅಂತ ಹೇಳಿದ್ರು, ಎಲ್ಲೋ ಒಂದು ಇಂಟರ್ವ್ಯೂಲ್ಲಿ ಹಂಚ್ಕೋತೀರಾ, ನಾನು ಸ್ನಾನ ಮಾಡುವಾಗ ಕೂಡ ನನ್ನನ್ನು ನೋಡ್ಕೊಳ್ಳೋಕೆ ನನಗೇ ಅಸಹ್ಯ ಆಗ್ತಾ ಇತ್ತು ಅಂತ. ಆ ಮಾತು ಭಾವನಾತ್ಮಕವಾಗಿ ಎಲ್ಲರನ್ನೂ ಕಾಡಿದೆ, ಎಲ್ಲರಿಗೂ ನೋವುಂಟು ಮಾಡಿದೆ. ಆದರೆ ನನ್ನ ಕಮೆಂಟ್ಗಳನ್ನ ಓದ್ತಾ ಇದ್ದೆ ನಾನು. ಅದರಲ್ಲೂ ಅಷ್ಟೇ ಕೆಲವರು ನಿಮ್ಮ ಪರವಾಗಿ ತುಂಬ ಪ್ರೀತಿಪೂರ್ವಕವಾಗಿ ನಿಮಗೆ ರಿಪ್ಲೈಗಳನ್ನೆಲ್ಲ ಮಾಡಿದ್ದಾರೆ. ಸೊ ಆ ಎಲ್ಲ ವಿಚಾರಗಳನ್ನ ಇವತ್ತು ತಿಳ್ಕೋಬೇಕು, ನಿಮ್ಮ ಇಡೀ ಲೈಫ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ. ನಿಮ್ಗೆ ಏನೇನು ಹೇಳಬೇಕು ಅದನ್ನೆಲ್ಲವನ್ನು ಕೂಡ ಇವತ್ತು ವೇದಿಕೆ ಅನ್ಕೊಂಡು ಈ ಮೂಲಕ ಹೇಳಿ. ಯಾಕಂದರೆ ನಿಮ್ಮ ಮಾತುಗಳನ್ನ 4 ಜನ ಕೇಳಿಸ್ಕೊಳ್ಳಿ, ನಿಮ್ಮ ಕಮ್ಯುನಿಟಿ ಅವರು ಕೇಳಿಸ್ಕೊಳ್ಳಿ, ಅಟ್ಲೀಸ್ಟ್ ಅವರಾದರೂ ಬದಲಾಗಲಿ ಅನ್ನೋದು ಉದ್ದೇಶ ನಮ್ಮದು. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೋಡಿ, ನಮ್ಮ ಆ ಚಿಕ್ಕ ವಯಸ್ಸಲ್ಲಿ ಮೈಂಡಲ್ಲಿ ನಾವು ಸಮಾಜಕ್ಕೆ ಕೊಟ್ಟಿರ್ತೀವಿ ಒಂದು ಹುಡುಗ ಆಗಿ, ಬಟ್ ನಮ್ಮ ಮನಸ್ಸು ಒಳಗಡೆ ಒಂದು ಗೊಂದಲ ಕಾಡ್ತಿರುತ್ತೆ ಒಂದು ಹುಡುಗಿಯಾಗಿ. ಆ ಟೈಮಲ್ಲಿ ನಾವು ಆ ಪ್ರೌಢಾವಸ್ಥೆಗೆ ಬಂದಾಗ ಆ ಒಂದು ಚೇಂಜಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲರಲ್ಲೂ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಒಂದು ಹುಡುಗಿಯಾಗೆ ಫೀಲ್ ಆಗ್ತಿತ್ತು, ಬಟ್ ನಮ್ಮ ಒಂದು ಏನು ಜನಾಂಗ ಇತ್ತು ಅದು ನೋಡಿದಾಗ ನಮಗೆ ಏನಿದು ನಮ್ಗೆ ಯಾಕೆ ಈ ಥರ, ಅವಾಗ ಆ ಒಂದು ಟ್ರಾಮಾದಲ್ಲಿ ಇರ್ತೀವಿ, ಯಾರಿಗೂ ಹಂಚ್ಕೊಳ್ಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಅನುಭವಿಸಿದಂಥ ಕಷ್ಟ ಯಾರಿಗೂ ಬೇಡ, ಶತ್ರುಗಳಿಗೂ ಬೇಡ ಆ್ಯಕ್ಚುಲಿ.
ಸೊ ನಾನು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ, ನಾನೆಲ್ಲನೂ ತುಂಬ ಸ್ಟ್ರಾಂಗಾಗೇ ತೊಗೊಳ್ಳೋದು. ಲೈಕ್ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಹೋಗೋವಂಥ ವ್ಯಕ್ತಿತ್ವ ನಂದು. ಸೊ ಹಾಗಾಗಿ ನಾನು ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೊಂದು ಬೇಕಲ್ಲ, ಫುಲ್ ಸ್ಟಾಪ್ ಬೇಕೇ ಬೇಕು. ನಮ್ಮ ಮನೇಲಿದ್ದಾಗ ನಮ್ಮ ಕಮ್ಯುನಿಟಿ ಜನ ಎಲ್ಲ ಬರ್ತಾಯಿದ್ರು, ಅವ್ರು ಭಿಕ್ಷಾಟನೆಗೆ ಬರ್ತಾಯಿದ್ರು. ಓಕೆ, ನಾನೇನಾದರೂ ನಮ್ಮ ಮನೇಲಿ ಈ ಥರ ಹೇಳಿಬಿಟ್ರೆ ನನ್ನ ಇದೇ ಕ್ಯಾಟಗರಿಗೆ ಸೇರಿಸ್ತಾರೇನೋ ಅನ್ನೋ ಒಂದು ಭಯ ಇತ್ತು ಆ್ಯಕ್ಚುಲಿ. ತುಂಬ ಗೊಂದಲಗಳು. ಲೈಕ್ ಇದಕ್ಕೆ ಹೆಂಗಾದರೂ ನಾನು ರಿಸರ್ಚ್ ಮಾಡಿ ನಾನು ಒಂದು ಪ್ರಜೆಯಾಗಿ ಬದುಕಬೇಕು. ನನಗೂ ಟ್ಯಾಲೆಂಟ್ ಇದೆ, ಆ್ಯಕ್ಟಿಂಗ್ ಮಾಡ್ತೀನಿ, ವಾಕ್ ಮಾಡ್ತೀನಿ. ಸೊ ಲೈಕ್ ಬಿಸ್ನೆಸ್ ಮಾಡೋವಂಥ ಐಡಿಯಾಸ್ ಇದೆ. ಸೊ ಎಲ್ಲ ಇದ್ಕೊಂಡು ಅಲ್ಲಿ ಜೆಂಡರ್ಗೋಸ್ಕರ ಅಷ್ಟೇ ನಾನು ಯಾಕೆ ಬ್ಯಾಕ್ವರ್ಡ್ ಆಗಬೇಕು. ಸೊ ನನ್ನಲ್ಲಿ ಟ್ಯಾಲೆಂಟ್ ಇದೆ. ಇವಾಗ ಎಕ್ಸಾಂಪಲ್ ಟ್ಯಾಟೂ ಸ್ಟುಡಿಯೋ. ಸೊ ಇದರಲ್ಲಿ ನಾನು ಟ್ಯಾಟೂ ಆರ್ಟಿಸ್ಟ್ ಆಗಿದ್ದೀನಿ. ಜನ ನನ್ನ ಆರ್ಟ್ನ ಇಂಪಾರ್ಟೆಂಟ್ ಕೊಡೋದು. ಅಲ್ಲಿ ಜೆಂಡರ್ ಡಸಂಟ್ ಮ್ಯಾಟರ್. ಈಗ ನನ್ನ ಆರ್ಟ್ ವರ್ಕ್ ನೀವು 10 ಜನಕ್ಕೆ ತೋರಿಸಿದಾಗ ಅಲ್ಲಿ ನೀತು, ಮಂಜು, ಅದು ಇದು ಏನೇ ಇರಲಿ, ಜೆಂಡರ್ ಡಸಂಟ್ ಮ್ಯಾಟರ್. ಅಲ್ಲಿ ಆರ್ಟ್ ಓಕೆ ಇವ್ರು ಹಾಕಿದ್ದಾರೆ ಅನ್ನೋದು ಬರುತ್ತೆ. ಸೊ ಹಾಗೆ ಲೈಕ್ ನನಗೆ ಗೊತ್ತಾಯಿತು, ಓಕೆ ಇಲ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ತಿರೋದು ಅಂದರೆ ಬೆಳಕಿಗೆ ಬರ್ತಿಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂತ. ಸೊ ಅದ್ರ ಪ್ರಕಾರ ನಾನು ವರ್ಕೌಟ್ ಮಾಡಿದೆ, ಎಲ್ಲನೂ ಕಲಿತೆ, ಹಾರ್ಡ್ ವರ್ಕ್ ಮಾಡಿದೆ. ಸೊ ಅದಾದಮೇಲೆ ನಮ್ಮ ಫ್ಯಾಮ್ಲಿಗೆ ನಾನು ಹೇಳೋ ರೀತಿ ಸಿನಿಮಾ ತೋರಿಸಿ ಹೇಳಿದ್ರಿ ಅಂತ ಕೇಳ್ಪಟ್ವಿ. ಅವನೆಲ್ಲ ಅವಳು ಸಿನಿಮಾನ ತೋರಿಸಿ ಅಮ್ಮ ನನಗೂ ಈ ಥರ ಫೀಲ್ ಇದೇನೋ ಅಂತನ ಹೇಳ್ಕೊಂಡ್ರಿ ಅಂತ ಕೇಳ್ಪಟ್ವಿ. ಹೌದಾ ಅಂತ? ಹೌದು. ಅವ್ರಿಗೆ ನಾನು ಫಸ್ಟ್ ಹೇಳಬೇಕಾದ್ರೆ ಅವ್ರಿಗೆ ಅರ್ಥ ಮಾಡಿಸ್ದೆ. ನಾನು ಈ ಥರ ನಮ್ಮ ಕಮ್ಯುನಿಟಿ ಜನ ತುಂಬ ಪ್ರಾಬ್ಲಮಲ್ಲಿ ಈ ಥರ ತೊಳ್ಳಾಟದಲ್ಲಿರ್ತಾರೆ. ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಹೋಗಿ ಅವ್ರಿಗೆ ಇಷ್ಟ ಇರಲ್ಲ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಮಾಡೋದು. ಸೊ ಅಂದರೂ ಮಾಡಬೇಕಾಗುತ್ತೆ ಅವರು, ಹಾಗೆ ಹೀಗೆ ಅಂದಾಗ ಅವ್ರಿಗೆ ಅರ್ಥ ಆಯಿತು, ಓಕೆ ನನ್ನ ಮಗು ಇದು. ಈಗ ನಾನೇನಾದ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಎಲ್ಲೋಗುತ್ತೆ ಆ ಮಗು ಅನ್ನೋದು ಅವ್ರಿಗೆ ಆ ಥಾಟ್ ಬಂತು. ಸೊ ಅದು ಎಲ್ಲರಲ್ಲೂ ಇರುತ್ತೆ. ಬಟ್ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಓಕೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಅನ್ನೋದು ಬಿಟ್ಟು ಫಸ್ಟು ನಿಮ್ಮ ಮಕ್ಕಳ ಖುಷಿ ನೋಡ್ಕೋಬೇಕು. ಸೊ ಹಂಗೆ ನಮ್ಮ ಮಮ್ಮಿಗೆ ಅರ್ಥ ಮಾಡಿಸ್ದೆ. ಅವ್ರು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತಿಲ್ಲಿದ್ದೀನಿ. ಈಗ ಸ್ಟಾರ್ಟಿಂಗ್ ಡೇ ನೆನೆಸ್ಕೊಳ್ಳಿ, ನೀವು ನನಗೆ ಬಟ್ಟೆಗಳೆಲ್ಲ ಕದೀತಾ ಇದ್ರಿ ಅಂತ ಕೇಳ್ಪಟ್ಟೆ ನಾನು. ಅಕ್ಕನ ಬಟ್ಟೆಗಳೆಲ್ಲ ಕದ್ಕೊಂಡು ಹೋಗ್ತಾ ಇದ್ರಿ. ಯಾವಾಗ ಫಸ್ಟು ಬಟ್ಟೆ ಕದ್ದು ಹಾಕಿದ್ದು, ಆ ಫಸ್ಟ್ ಡೇ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೆಣ್ಮಕ್ಳ ಬಟ್ಟೆನ ಹಾಕಿದ ದಿನ ಯಾವತ್ತು, ಅವತ್ತು ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ. ಅದೇ ಅಕ್ಕನ ಬಟ್ಟೆ ಕದೀತಾ ಇದ್ದಿದ್ದು ಯಾವತ್ತು ನೀವು ಹೆಣ್ಮಕ್ಳ ಬಟ್ಟೆನ ಫಸ್ಟ್ ತೊಟ್ಟಿದ್ದು, ಆ ಅನುಭವ, ಆ ಕ್ಷಣದ ಬಗ್ಗೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡೋದಾದ್ರೆ ಏನೇನು ನೆನಪಾಗುತ್ತೆ ಅಂತ ಹೇಳಿ. ಅವತ್ತು ನಂಗೆ ಗೊತ್ತಿಲ್ಲ, ನನಗೆ ಯಾವಾಗ ಪ್ಯಾಂಟ್ ಶರ್ಟ್ ಹಾಕಿದಾಗ ಇದು ಮೊದಲು ಕಿತ್ತೊಗಿಬೇಕು, ನನಗೆ ಯಾವ್ದಾರು ಒಂದು ಬ್ಯೂಟಿಫುಲ್ ಡ್ರೆಸ್ ನೋಡಿದಾಗ, ಅಂದರೆ ಹೆಣ್ಮಕ್ಳು ಯಾರು ಹಾಕಿದಾಗ ನಾನು ಹಾಕ್ಕೋಬೇಕು, ನಾನು ಅದನ್ನು ಫೀಲ್ ಮಾಡಬೇಕು ಅನ್ನೋದು ಅನ್ನಿಸ್ತಿತ್ತು ನನಗೆ. ನಮ್ಮ ಅಕ್ಕನ ಎಲ್ಲ ನಮ್ಮ ಮನೆ ಹೊರಗಡೆ ಅಂದರೆ ಯಾವುದೋ ಫಂಕ್ಷನ್ಗೆ ಹೋದಾಗ ನಾನು ನಮ್ಮ ಅಕ್ಕನ ಬಟ್ಟೆ ಎಲ್ಲ ಕದ್ಕೊಂಡು ಹಾಕಿ ಮತ್ತೆ ಬಿಚ್ಚಿ ಮತ್ತೆ ಅಲ್ಲಿ ಕಬೋರ್ಡಲ್ಲಿ ಇಟ್ಬಿಡ್ತಿದ್ದೆ. ನಮ್ಮ ಅಕ್ಕ ಬಂದು ಎಷ್ಟು ಚಂದ ಮಡಚಿಟ್ಟೋಗಿದ್ದೆ ನಾನು. ಯಾಕೆ ಇವು ಹಿಂಗ್ಯಾಕೆ ಆಗ್ಯಾವು ಅಂತ ಕೇಳ್ತಿದ್ದೆ. ನಮ್ಮ ಸ್ಲ್ಯಾಂಗ್, ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಏನಿಲ್ಲ ಬಿಡು, ಯಾವುದೋ ಏನೋ ತೊಗೊಳಕ್ಕೆ ಹೋಗಿದ್ದೆ, ಅದಕ್ಕೆ ಅಲ್ಲೆಲ್ಲ ಬಿದ್ದು ಮತ್ತೆ ತೆಗೆದಿಟ್ಟೆ ನಾನು, ಆ ಥರ ಏನೋ ಒಂದು ನೆಪ ಹೇಳ್ತಿದ್ದೆ ನಾನು. ಸೊ ಇಲ್ಲಿ ಬೆಂಗಳೂರು ಬಂದಾಗ ನಮ್ಮ ಮನೇಲೇ ಇರಬೇಕಾದ್ರೆ ಲೈಕ್ ನಾನು HSR ಒಂದು ರೂಮ್ ಮಾಡ್ಕೊಂಡಿದ್ದೆ, ನಾನು ಡ್ರೆಸ್ ಮಾಡ್ಕೊಳ್ಳೋಕ್ಕೆ, ಅಲ್ಲಿಂದ ಕಮ್ಯುನಿಟಿ ಪಾರ್ಟೀಸ್ಗೆ ಹೋಗೋಕ್ಕೆ, ಅಂದರೆ ಏನಾದರೂ ಸೆಲೆಬ್ರೇಷನ್ಸ್ ಅದು ಇದು ಇದ್ದಾಗ. ಸೊ ನಾನು ಒಂದು ಸತಿ ನಮ್ಮ ಅಕ್ಕನ ಫೇವ್ರೇಟ್ ಸಾರಿ ಅವಳು ಸಾರಿ ಹಾಕ್ಕೊಂಡು ಒಂದು ಯಾವುದೋ ಫಂಕ್ಷನ್ಗೆ ಹೋಗಿ ಬಂದು ಅಲ್ಲೇ ಇಟ್ಬಿಟ್ಟಿದ್ದೀನಿ, ಮನೆಗೆ ತಂದು ಇಟ್ಟಿಲ್ಲ. ಸೊ ನಮ್ಮ ಮನೆಯೆಲ್ಲ ಡಿಸ್ಕಷನ್ ಆಗ್ತಾಯಿತ್ತು, ಎಲ್ಲೋ ಪಿಂಕ್ ಕಲರ್ ಸಾರಿನೇ ಕಾಣಿಸ್ತಿಲ್ಲ, ಹಂಗೆ ಹೆಂಗೆ ಅಂತ ಅವರು ನಮ್ಮ ಮಮ್ಮಿ ಅವರೆಲ್ಲ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಏಕಿ ಕಸ ಹೊಡ್ಯಕ್ಕೆ ಬರ್ತಾಯಿಲ್ಲ ಮನೆಗೆ, ಆಕೆ ಏನಾರ ತೊಗೊಂಡಿರ್ಬೇಕು ಅಂತ ಅವ್ರವ್ರು ಮಾತಾಡ್ಕೊತಿದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಕಳ್ತನ ಮಾಡಿದ್ದು ನಾನೇ. ಸೊ ಗೊತ್ತಾಗ್ತಿಲ್ಲ ಇವ್ರಿಗೆ ಅನ್ನೋದು ಅದು ಮನಸ್ಸಲ್ಲೇ ಅನ್ಕೋತಿದ್ದೆ ನಾನು. ಸೊ ಈ ಥರ ಸುಮಾರಾಗಿದೆ. ಆವಾಗ ಇನ್ನೂ ಟ್ರಾನ್ಸ್ಫಾರ್ಮೇಷನ್ಗಿಂತ ಬಿಫೋರು ನಾವು ಹಾರ್ಮೋನ್ಸಲ್ಲಿದ್ದೆ, ನಾನು ಹೆಣ್ಣಾಗ್ತಾ ಇದ್ದೆ, ಮುಖ ಎಲ್ಲ ಒಂದು ಸ್ವಲ್ಪ ಸ್ಮೂತ್ ಆಗ್ತಾಯಿತ್ತು, ಆ ಒಂದು ರಫ್ನೆಸ್ ಹೋಗ್ತಾಯಿತ್ತು.
ಸೊ ಅವಾಗ ನಮ್ಮ ಮನೇಲಿ ನನ್ನ ಮಮ್ಮಿ ಕೇಳ್ತಿದ್ರು, ಏನಕ್ಕೆ ಇಷ್ಟು ಸ್ಮೂತಾಗಿ ಕಾಣಿಸ್ತಿದ್ಯಾ, ಯಾಕೆ ಇಷ್ಟು ಹೆಣ್ತನ ಒಂದು ಹೆಣ್ಮಕ್ಳ ಥರ ಕಾಣಿಸ್ತಿದ್ಯಾ, ಹಾಗೆ ಹೇಗೆ ಅಂತ ಕೇಳ್ತಿದ್ರು. ನಾನು ಅವಾಗ ಹೇಳ್ತಿದ್ದಿಲ್ಲ, ಟ್ಯಾಟೋ ಆರ್ಟಿಸ್ಟು ಇಷ್ಟು ಫ್ಯಾಷನೇಬಲ್ ಆಗಿರಬೇಕು, ಅದಕ್ಕೆ ಇದನ್ನೆಲ್ಲ ಚುಚ್ಚಿಸ್ಕೊಳ್ಳೋದು. ನಾನು ಮೊದಲೆಲ್ಲ ಇಲ್ಲೆಲ್ಲ ಚುಚ್ಚಿಸ್ಕೊಂಡಿದ್ದೆ, ಇಲ್ಲೆಲ್ಲ ಇತ್ತು ಆ್ಯಕ್ಚುಲಿ ಪಿಯರ್ಸಿಂಗು. ಸೊ ಅವ್ರಿಗೆಲ್ಲ ಈ ಥರ ನಾನು ಪ್ಯಾಚಪ್ ಮಾಡ್ತಿದ್ದೆ ಆ ಟೈಮಲ್ಲಿ, ಹಿಂಗೆ ಹಂಗೆ ಅಂತ. ಬಟ್ ಲೈಕ್ ಇದೆ ಈ ಥರ ಕದ್ದು ಮುಚ್ಚಿ ಹಾರ್ಮೋನ್ಸ್ ತೊಗೊಳೋದಾಯಿತು, ಡ್ರೆಸ್ ಹಾಕ್ಕೊಳ್ಳೋದಾಯಿತು, ಕಾಜಲ್ ಹಾಕ್ಕೋತಿದ್ದೆ. ಬಂದ ತಕ್ಷಣ ಮಮ್ಮಿ ಕೇಳ್ತು, ಕಾಜಲ್ ಯಾಕೆ ಹಾಕ್ಕೊಂಡು ಅಂತೆ. ಇಲ್ಲ, ಈ ಮುಸ್ಲಿಮ್ಸ್ ಎಲ್ಲ ಹಾಕೋತಾರೆ ಬಿಟ್ರೆ, ನಾನು ಹಂಗೆ ಸುರ್ಮ ಅಂತಾರೆ, ಅದಕ್ಕೆ ಹೀಟೆಲ್ಲ ಅದು ಹೋಗುತ್ತೆ, ಹಂಗೆ ಏನೇನೋ ರೀಸನ್ ಹೇಳ್ತಿದ್ದೆ. ಮನೇಲಿ ಅದಂತ ಹೆಂಗಂದರೆ ಕಳ್ಳಾಟ ಅಂತಾರಲ್ಲ, ಕದ್ದು ಮುಚ್ಚಿ ಇದು ಮಾಡ್ತಾರಂತಲ್ಲ. ಒಂದು ಕಡೆ ಮನೇಲಿ ಗಂಡಾಗಿರ್ತಿದ್ದೆ, ಬಟ್ ಹೊರಗಡೆ ನಾನು ಎಲ್ಲ ನಮ್ಮ ಕಮ್ಯುನಿಟೀಸ್ಗೆ ಹೋದಾಗ ಅಲ್ಲಿ ಒಂದು ಹೆಣ್ಣು ಆಗ್ತಿದ್ದೆ. ಅಂದರೆ ಡ್ಯೂಲ್ ಕ್ಯಾರೆಕ್ಟರ್ ಥರ. ಬಟ್ ನನಗೆ ಅದು ನಾನಲ್ದಿರೋ ಜೀವನ ಆಗಿತ್ತದು. ಇವಾಗ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ, ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ನೀವೇ ಈಗ ನಿಮ್ಗೊಂದು ಹಸ್ಬೆಂಡ್ ಇದ್ದಾರೆ, ನಿಮ್ಗೆ ಏನಾದರೂ ಫೀಲ್ ಆಯ್ತು ಅಂದರೆ ನೀವು ಅದನ್ನು ಹಂಚ್ಕೋತೀರಾ. ಬೇಕೇ ಏನಾದರೂ ಕಷ್ಟ ಸುಖ ಹಂಚ್ಕೋಬೇಕು. ಬಟ್ ನನಗೆ ಯಾರೂ ಇರಲೇ ಇಲ್ಲ. ನಮ್ಮ ಮಮ್ಮಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಮಮ್ಮಿಗೆ ಹೇಳೋಕ್ಕಾಗ್ತಿರ್, ನಮ್ಮ ಅಕ್ಕನಿಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಅದೊಂದು ಟ್ರಾಮಾ ಲೈಫ್ ಅದು 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 ಎಷ್ಟು ಕಷ್ಟ ಅಂದರೆ, ನಾವು ಮಲ್ಕೊಂಡಾಗೆಲ್ಲ ನಾನು ಎವ್ರಿ ಡೇ ನಾನು ಥಿಂಕ್ ಮಾಡ್ತಿದ್ದೆ. ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದ್ದೆ, ನಮ್ಮ ಕಮ್ಯುನಿಟಿಲಿ ಯಾರ್ಯಾರು ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ, ನಾನು ಹೆಂಗೆ ಮುಂದೆ ಬರ್ಬೋದು. ಇವಾಗ ನೋಡಿ, ನೀವೀಗ ಇಂಟರ್ವ್ಯೂ ಮಾಡ್ತಿದ್ದೀರಾ, 10 ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ನನಗೆ ಆ ಥರ ಎಷ್ಟೊಂದು ವಿಡಿಯೋಗಳು ನನಗೆ ಸಪೋರ್ಟ್ ಮಾಡಿದೆ. ಓಕೆ, ಈ ಥರ ನಾನು ಹಿಂಗಾಗಿದ್ರೆ ಹಿಂಗೆ ನಾನು ಚೆನ್ನಾಗಿರ್ಬೋದು, ನಾನು ಒಂದು ಹೆಣ್ಣಾಗಿ ಬದುಕ್ಬೋದು, ಒಂದು ಫ್ಯಾಷನ್ ಮಾಡೆಲ್ ಆಗ್ಬೋದು. ನಾನು ಅವಾಗ ಅನ್ಕೋತಿದ್ದೆ, ಓಕೆ, ನನ್ನ ಕಂಪ್ಲೀಟ್ ಒಂದು ಹುಡುಗಿಯಾಗಿ, ಒಂದು ಹೆಣ್ಣಾಗಿ ಟ್ಯಾಟೋ ಆಗ್ತಾ ಕೂರಬೇಕು, ನಮ್ಮ ಹೋಟ್ಲಲ್ಲಿ ಕ್ಯಾಶಿಯರಾಗಿ ಕೂತ್ಕೋಬೇಕು, ಈ ಥರ ಡ್ರೀಮ್ನ ಕಾಣ್ತಿದ್ದೆ ಆ ಟೈಮಲ್ಲಿ. ಸೊ ಇದೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ನಾನು. ಈ ಥರ ಇರಬೇಕು, ಹಿಂಗಿರಬೇಕು, ಹಂಗಿರಬೇಕು. ಆ ಒಂದು ಗುರಿ ಇತ್ತು. ಮೇ ಬಿ ಆ ಒಂದು ಗುರಿ, ಒಂದು ಯೂನಿವರ್ಸ್ ಏನಿದೆ, ಆ ಒಂದು ನಾವು ತುಂಬ ಮನ್ಸಾರೆ ಏನಾರ ಕೇಳಿದರೆ ನಮ್ಮ ಯೂನಿವರ್ಸ್ಗೆ ಅದು ಕಾರ್ಯರೂಪಕ್ಕೆ ಬರುತ್ತಂತೆ. ಸೊ ಅದು ನಿಜವಾಗ್ಲೂ ನನ್ನ ಲೈಫಲ್ಲಿ ಆಯಿತು. ಇದೆಲ್ಲ ಹೆಂಗಂದರೆ, ಇದೆಲ್ಲ ಕನಸ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಒಂದೊಂದು ಮನೆಯಲ್ಲೂ ನನಗೆ ಒಂದು ಮಗಳಾಗಿ ಸ್ಥಾನ ಕೊಟ್ಟಿದ್ದಾರೆ, ಆ ಪ್ರೀತಿ ಕೊಡ್ತಾ ಇದ್ದಾರೆ. ಆ ಒಂದು ಪ್ರೀತಿ ಅದು 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 ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ನಂಗೆ ಸಿಕ್ಕಿದೆ ಅಂದರೆ, ನಾನೊಂದು ಯಾವುದೋ ಒಂದು ಟೈಮಲ್ಲಿ ಒಂದು ಕನಸು ಕಂಡಿದ್ದೆ, ಒಂದು ಒಳ್ಳೆ ಇಂಟೆನ್ಷನ್ ಇತ್ತು ನನಗೆ. ಸೊ ಮೇ ಬಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಾಗ ಲೈಫಲ್ಲಿ ಮುಂದೆ ಬರ್ಬೋದು, ಯಾರಾದರೂ ಸಾಧನೆ ಮಾಡ್ಬೋದು. ಅಂದರೆ ಹಠ ಇರಬೇಕಷ್ಟೆ. ಇಲ್ಲಿ ಮಾಡೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಮಾಡಬೇಕು, ಆಗತ್ತೆ ಇದು ಅಂದಾಗ ಎಲ್ಲನೂ ಅದು ನಮಗೆ ಆ್ಯಕ್ಚುಲಿ ಅದು ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಡುತ್ತೆ ಅದು, ಆ ಯೂನಿವರ್ಸೇ. ಸೊ ಅದು ನಾನು ಫೀಲ್ ಮಾಡಿದ್ದೀನಿ, ಅದಕ್ಕೆ ನಾನು ಇದು ಹೇಳ್ತಾ ಇರೋದು. ಸೊ ಯಾರು ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ಹಾದಿ ಇದ್ದೀನಿ, ಇದಿದ್ದೀನಿ, ಎಲ್ಲರಿಗೂ ಅವ್ರದ್ದೇ ಆದಂಥ ಕೆಪಬಿಲಿಟಿ ಇದೆ. ಇವಾಗ ನೋಡಿ, ನನ್ನ ಒಂದು ಹುಡುಗ ಆಗಿದೆ, ಒಂದು ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ನಂತರ ನಾನು ಆಗಬೇಕು ಅಂದಾಗ ನಾನು ಆದೆ ಇವತ್ತು. ಅದು ನಾನು ಕಷ್ಟಪಟ್ಟೆ, ಹಾರ್ಡ್ ವರ್ಕ್ ಮಾಡಿದೆ. ಸೊ ಎಲ್ಲರೂ ಆಗ್ಬೋದು, ಎಲ್ಲರೂ ಬ್ಯೂಟಿಫುಲ್ ಆಗ್ಬೋದು. ಫಸ್ಟು ಮನಸ್ಸು ಚೆನ್ನಾಗಿದ್ಬಿಟ್ರೆ, ಮನಸ್ಸು ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲ ಚೆನ್ನಾಗೇ ಕಾಣುತ್ತೆ. ಹೇಗಿತ್ತು ಈಗ ನೋಡಿ, ಕಂಪ್ಲೀಟ್ ಈಗ ನಮ್ಗೆ ಎಲ್ಲೂ ಅನ್ಸಲ್ಲ ನೀವೊಬ್ರು ಮಂಗಳಮುಖಿ ಅಂತ, ನಮ್ಗೆ ಅನ್ಸೋದೇ ಇಲ್ಲ. ಯಾವುದೋ ಒಂದು ಬ್ಯೂಟಿಫುಲ್ ಹೀರೋಯಿನ್ ಕೂತಂಗೆ ನಂಗಂತ ಫೀಲ್ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಕಣ್ಣುಗಳಾಗಿರ್ಬೋದು, ಐಬ್ರೋಯಿಂದ ಹಿಡಿದು ಒಂದು ತುಟಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟು ಅದ್ಭುತವಾಗಿ ನೀವು ಮೇಂಟೈನ್ ಮಾಡಿದ್ದೀರಾ. ಇದು ಹೇಗೆ ಸಾಧ್ಯ? ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಏನೇನು ಹೇಳ್ಕೊಳಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಹೇಳ್ಕೋಬಹುದು. ಮೇಂಟೈನ್ ಮಾಡೋದಂತಂದರೆ, ನಾನು ಮೇಕ್ ಓವರ್ ಇವನ್ ನಮ್ಗಳಿಗೂ ಆಗೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನೀವು ರೆಡಿ ಆಗ್ತೀರಿ. ಏನೇನು ನಾವು ನೋಡ್ತಾ ಇರ್ತೀನಿ, ನೀವೇನೋ ಫೋಟೋಸ್ ಹಾಕಿದಾಗ, ವೀಡಿಯೋಸ್ಗಳು ಹಾಕಿದಾಗ ಇನ್ಸ್ಟಾಗ್ರಾಮ್ಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಇಷ್ಟು ಚೆನ್ನಾಗಿ ರೆಡಿ ಆಗ್ತಾರಪ್ಪ, ಇವ್ರ ಥರ ನಮ್ಗೆ ರೆಡಿನೇ ಆಗೋಕ್ಕಾಗಲ್ವಲ್ಲ. ಏನೊಂದು ಟ್ರೆಡಿಷ್ನಲ್ ಆಗಲಿ ಅಥವಾ ಈ ಲುಕ್ ಆಗಲಿ, ಎಲ್ಲ ಲುಕ್ಗೂ ಸಹಿ ಆಗಿರ್ತೀರ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ನಾನು ಏನೇ ಮಾಡಿದ್ರೂ ಇಷ್ಟಪಟ್ಟು ಮಾಡೋದು, ಕಷ್ಟಪಟ್ಟಂತೂ ಏನೂ ಮಾಡಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿನ ಮಾತಾಡೋದ್ರಿಂದ ಹಿಡ್ದಾಯ್ತು. ಈಗ ನನ್ನ ಪ್ರೀತಿ ಕೊಡಬೇಕು ಅಂದರೆ ನಾನು ಮನಸಾರೆ ಕೊಡೋದು, ಸುಮ್ಮನೆ ನಾನು ನಾಟಕೀಯವಾಗಿ ಅದು ಇದು ಅಂತ ಮಾಡಲ್ಲ. ಸೊ ಇವಾಗ ನಾನು ಏನು ಡ್ರೆಸ್ ಹಾಕೋಬೇಕಂದ್ರೂ ಇದು ಇಷ್ಟಪಟ್ಟು, ಇದು ಕಂಫರ್ಟ್ ಇತ್ತು ಅಂದರೆ ಅಷ್ಟೇ ಹಾಕೊಳ್ಳೋದು.
ಇಲ್ಲ ಅಂದರೆ ಅದನ್ನ ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ಹಾಕ್ಕೊಳ್ಳಲ್ಲ. ಸೊ ಹಾಗೆ ನನ್ನ ಸ್ಕಿನ್ನು ನಾನು ಇಷ್ಟಪಡ್ತೀನಿ ತುಂಬ. ಸೊ ಅದಕ್ಕೆ ಆದಂಥ ಪ್ರಿಕಾಷನ್ಸ್ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಒಳ್ಳೆ ಫುಡ್ಡು ತಿಂತೀನಿ. ಹೊರಗಡೆದು ಸ್ವಲ್ಪ ಕಡಿಮೆ, ನಾನು ಮನೆಯಲ್ಲೇ ಊಟ ಮಾಡೋದು ಜಾಸ್ತಿ. ಸೊ ಆ ರೀತಿ ನಾನು ನೋಡಿದಾಗ ಸೊ ಮೇ ಬಿ ಆ ಹೋಮ್ ಕೇರ್ ಆಯಿತು, ಮೆಡಿಟೇಷನ್ ಆಯಿತು, ಸೊ ಅದೆಲ್ಲ ನನ್ನ ಬ್ಯೂಟಿಫುಲ್ ಮಾಡಿದ್ದೆ. ಸೊ ಮತ್ತು ಬೇರೆ ನಾರ್ಮಲ್ ಆಗಿ ಅದು ಇದು ಅಂತ ಇದ್ದಿದ್ದೇ ಇರುತ್ತಲ್ಲ, ಸೊ ಅದೆಲ್ಲ ನಾನು ಮಾಡಿಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ಇದ್ದೀನಿ. ನಾನು ಇನ್ನೊಂದು ಕಡೆ ಗಮನಿಸ್ತೆ, ನಾಳೆ ನಾನು ಹೆಣ್ಣು ಆಗ್ತಿದ್ದೀನಿ ಅಂದಾಗ ಇವತ್ತು ನೀವು ತುಂಬ ಸಂಭ್ರಮಿಸ್ತೀರಾ, ನಾಳೆ ನಾನು ಹೆಣ್ಣು ಆಗ್ತೀನಿ ಅಂತ. ಆ ಖುಷಿ ಇತ್ತು. ಆ ಹೆಣ್ಣಾಗುವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು, ಎಲ್ಲದಕ್ಕೂ ಬಿ ರೆಡಿ ಅನ್ನೋ ಥರ ನೀವು ಹೋಗಬೇಕಾಗುತ್ತೆ. ಆ ಕ್ಷಣ, ಆ ದಿನ, ಆ ಟೈಮಲ್ಲಿ ನೀವು ಅನುಭವಿಸಿದ ನರಕ ಯಾತನೆ, ಇವುಗಳ ಬಗ್ಗೆ ಕೇಳಬೇಕು ಅನ್ನೋ ಆಸೆ ನಮಗೆ ಹೇಳಬಹುದಾ? ಎಸ್, ಅಫ್ಕೋರ್ಸ್. ಅದು ಆ್ಯಕ್ಚುಲಿ ಯು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೋ ವರ್ಷದ ಕನಸದು. ಆ ಅಷ್ಟು ವರ್ಷದ ಕನಸು ನಾಳೆ ನಂದು ನಿಜ ಆಗ್ತಿದೆ. ನಾನು ಆ ಒಂದು ಫೀಲ್ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿರುತ್ತಂದರೆ ಒಂದು ಮರು ಹುಟ್ಟೋದು. ನಮಗೆ ನಾವೇ ಈಗ ಹುಟ್ಟೋ ಥರ ಅದು ಯಾಕಂದ್ರೆ ನಮ್ಮ ಡಿಸಿಷನ್ ಅದು. ನಮ್ಮನೆಲ್ಲ ಬೇಡ ಅಂತಿದ್ರು, ಹಿಂಗೆ ಇದ್ಬಿಡು, ಹೆಂಗಿದ್ರು ನೀನು ನನ್ನ ಮಗನೋ ಮಗಳು, ಹಿಂಗೆ ಇದ್ಬಿಡು ಅನ್ನೋ ಥರ ಹೇಳ್ತಿದ್ರು ಅವರು. ಬಟ್ ನನಗೆ ಹೆಂಗೆ ಅನ್ನಿಸ್ತಿತ್ತಂದರೆ ಲೈಕ್ ಅದು ಆ ಥರ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನನಗದು ಕಂಪ್ಲೀಟ್ ಒಂದು ಹೆಣ್ಣಾಗೆ ನಾನು ಜೀವನ ಮಾಡಬೇಕು ಅನ್ನೋದು ಇತ್ತು. ಹೋದ್ವಿ, ಸೈನ್ ಎಲ್ಲ ಮಾಡಿದ್ವಿ. ಇಲ್ಲ, ಡೆಲ್ಲಿಲಿ. ಅಂದರೆ ನಿಮ್ಗೆ ತುಂಬ ಅದೇ 3-4 ಥರ ಇದೆ ಇದು ಸರ್ಜರಿ. ಒಬ್ಬೊಬ್ಬರು ದುಡ್ಡಿರೋರು ಮಾಡಿಸ್ಕೋತಾರೆ ಚೆನ್ನಾಗಿ ನೀಟಾಗಿ, ದುಡ್ಡಿಲ್ಲದೆ ಇರೋರು ಅದು ನಾರ್ಮಲ್ ಆಗಿ ಮಾಡಿಸ್ಕೋತಾರೆ. ಜಾಸ್ತಿ ದುಡ್ಡಿರೋ ಕಂಪ್ಲೀಟ್ ಹೆಣ್ಣಾಗಿ ಪರಿವರ್ತನೆ ಆಗ್ಬೋದು. ಸೊ ಗರ್ಭಕೋಶ ಅಷ್ಟೇ ಇರಲ್ಲ. ಸೊ ಅದು ಬಿಟ್ಟರೆ ಎಲ್ಲನೂ ನಾರ್ಮಲ್ ಆಗಿ ಕಂಪ್ಲೀಟ್ ಒಂದು ಹುಡುಗಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಆ ಒಂದು ಕ್ರಿಯೆಗೆ ನಾನು ಒಂದು ಸರ್ಜರಿಗೆ ಹೋಗಿದ್ದು. ಲೈಕ್ ಅದು ಎಷ್ಟು ಪೇನ್ಫುಲ್ ಅಂದರೆ ಫಸ್ಟ್ ಒಂದು 2 days ನಿಮ್ಗೆ ಗೊತ್ತಾಗಲ್ಲ, ಯಾಕಂದರೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಈ ಭಾಗ ಫುಲ್ಲು ಅನಸ್ಥೆಟಿಕ್ ಆಗಿಬಿಟ್ಟಿರ್ತೀವಿ, ಇಲ್ಲಿ ಹಿಂದೆ ಕೊಡೋದು. ಮೆಡಿಕಲ್ ಥರನೇ, ಸರ್ಜರಿನೇ ಅದು. ತುಂಬ ಒಳ್ಳೆ ಟೆಕ್ನಾಲಜಿ. ಡಾಕ್ಟ್ರೇ ಮಾಡೋದು. ತುಂಬ ಒಳ್ಳೆ ಟೆಕ್ನಾಲಜಿ ಅದು. ನಾವು ಸಿನಿಮಾದಲ್ಲೆಲ್ಲ ನೋಡಿದಾಗ ಅವಳು ಸಿನಿಮಾದಲ್ಲಿ ಡಾಕ್ಟರ್ ಅಲ್ಲ, ಬೇರೆ ಏನೋ ಥರ ಇರುತ್ತೆ. ಅದಕ್ಕೆ ಕೇಳಿದೆ ನಾನು, ಡಾಕ್ಟರ್ಗಳೇ ಮಾಡ್ತಾರೆ. ಇಲ್ಲ, ಆ ಟೈಮಲ್ಲೆಲ್ಲ ಏನಾಗ್ತಿತ್ತಂದರೆ ಲೀಗಲ್ ಇರಲಿಲ್ಲ. ಸೊ 2014 ಒಂದು ಪಿಟಿಷನ್ ಹಾಕಿ ಗೌರಿ ಸಾವಂತ್ ಅವರು ನಮಗೆ, ನಾವು ಸಮಾಜದ ಒಂದು ಪ್ರಜೆ ಅಂತ ನಮಗೆ ಒಂದು ಹಕ್ಕು ಸಿಕ್ತು. ಅದಕ್ಕಿಂತ ಮುಂಚೆ ಎಲ್ಲ ಹೆಂಗಾಗ್ತಿತ್ತು, ದೈ ನಿರ್ವಾಣ ಅದು ಇದು ಅಂತಂದರೆ ಲೈಕ್ ನಿರ್ವಾಣ ಅಂತ ಲೈಕ್ ಅದನ್ನು ಹಂಗೆ ಇದನ್ನು ಮಾಡಿ ತೆಗೆದು ಹೋಗ್ಬಿಡ್ತಾರೆ. ಸೊ ಆ ಥರ ಇತ್ತದು. ಅಲ್ಲಿ ಸಾಯೋ ಒಂದು ಚಾನ್ಸಸ್ಸು ಇರುತ್ತೆ. ಸೊ ಇವಾಗ ನಮ್ಮದ್ರಲ್ಲೂ ಇದ್ದೇ ಇರುತ್ತೆ, ನಮ್ಮದು ಇರುತ್ತೆ. ಆ್ಯಕ್ಚುಲಿ ರಿಸ್ಕ್ ಕಡಿಮೆ, ಅಂದರೆ ಲೈಕ್ ಡಾಕ್ಟರ್ಸ್ ಇರ್ತಾರೆ, ಪ್ರಿಕಾಷನ್ ಕೊಟ್ಟಿರ್ತಾರೆ, ಆಕ್ಸಿಜನ್ಸ್ ಇರುತ್ತೆ, ಅದು ಇದು ಅಂತ. ಸೊ 5 hour ಆಗೋವಂಥ ಸರ್ಜರಿ. ಸೊ ಆ ಟೈಮಲ್ಲೆಲ್ಲ ಅಷ್ಟೇ, ನಾ ಹೇಳಿದ್ನೆಲ್ಲ ಅಷ್ಟಿರುತ್ತೆ. ಅದಾದಮೇಲೆ 40 ದಿನ ಆದಮೇಲೆ ಒಂದು ಪೂಜೆ ಅಂತ ಮಾಡ್ತಾರೆ, ಮಾತಾ ಪೂಜೆ. ಸೊ ಆ ಪೂಜೆ ಆದಮೇಲೆ ಲೈಕ್ ಮುಗೀತು ಅವ್ರದ್ದು. ಅದಾದಮೇಲೆ ಅವ್ರ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡ್ತಾರೆ. ಬಟ್ ಅವರು ಕಂಪ್ಲೀಟ್ ಒಂದು ಹೆಣ್ಣಾಗಲ್ಲ. ಲೈಕ್ ಅವರು ನಾರ್ಮಲಾಗಿ ಅದಿಷ್ಟ ಇರಲ್ಲ, ತೆಗ್ಸಿದ್ವಿ ಅನ್ನೋ ಥರ ಅಷ್ಟೇ ಇರುತ್ತೆ. ಬಟ್ ಇವಾಗಿನ ಟೆಕ್ನಾಲಜಿ, ಇವಾಗಿನೊಂದು ಜನ್ರೇಷನಲ್ಲಿ ತುಂಬ ಅಡ್ವಾನ್ಸ್ಡು. ಡಾಕ್ಟರ್ ಎಷ್ಟು ಅಡ್ವಾನ್ಸ್ಡ್ ಅಂದರೆ ಫಾರಿನ್ನಿಂದ ಎಲ್ಲ ಬರ್ತಾರಲ್ಲಿ ಬಂದು ಅಲ್ಲಿ ಬಂದು ಒಂದು ಅಟ್ಲೀಸ್ಟ್ ಒಂದು 15 ದಿನ ಇರಬೇಕಾಗುತ್ತೆ ಅಲ್ಲಿ. ಅಂದರೆ ಅಲ್ಲಿ ನ್ಯಾನೀಸ್ ಇರ್ತಾರೆ, ಅವರೆಲ್ಲ ಕೇರ್ ತೊಗೋತಿರ್ತಾರೆ. ಅಲ್ಲಿ ಸಪ್ರೇಟ್ ವಾರ್ಡು ಇದೆ. ಸೊ ನೀವು ಜನರಲ್ ವಾರ್ಡಲ್ಲೂ ಇರ್ಬೋದು. ಫಸ್ಟ್ ಒಂದು 3 days ಲೈಕ್ ಸಪ್ರೇಟಾಗಿಟ್ಟಿರ್ತಾರೆ. ಅಂದರೆ ಸಿಕ್ಕಾಪಟ್ಟೆ ಪೇನ್ಫುಲ್, ಅದು ತುಂಬ ಪ್ರಿಕಾಷನ್ನು ಎಲ್ಲ. AC ಇರುತ್ತೆ, ಲೈಕ್ ಅಷ್ಟು ಪೇನ್ ಇರುತ್ತಂದರೆ ಅದು ಹೆಂಗಂದರೆ ಒಂದು 100 ಮಕ್ಕಳಿಗೆ ಜನ್ಮ ಕೊಟ್ಟಂಗೆ. ಅದು ಅಷ್ಟು ಪೇನ್ಫುಲ್ಲು. ಕಿರ್ಚ್ತಾ ಇರ್ತೀವಿ, ಒಂದು ಕಡೆ ಖುಷಿ ಕಣ್ಣೀರು, ಒಂದು ಕಡೆ ಒಂಥರ ಪೇನ್ಫುಲ್ಲು. ಇಲ್ಲ, ನಾನೊಬ್ಬಳೇ ಹೋಗಿದ್ದು. ಯಾಕಂದರೆ ನನಗೆ ಅವ್ರಿಗೆ ತೋರ್ಸೋಕೆ ಇಷ್ಟ ಇಲ್ಲ, ಇದೆಲ್ಲ ಬೇಡ ನನಗೆ, ನನ್ನ ಕಷ್ಟ ನನಗೇ ಇರಲಿ.
ನಾನು ಅದಕ್ಕೆ ನೋಡಿ ನಂದೇನೇ ಕಷ್ಟ ಇದ್ರೂ ಅವ್ರಿಗೇನು ಶೇರ್ ಮಾಡಲ್ಲ. ಖುಷಿ ವಿಚಾರ ಇದ್ದರೆ ಓಕೆ, ತುಂಬ ಸೆಲೆಬ್ರೇಷನ್ನು ಅದು ಇದು ಅಂತ ಇದ್ದೇ ಇರುತ್ತೆ. ಬಟ್ ಕಷ್ಟ ಅಂದಾಗ ನನಗೊಬ್ಬಳಿಗೆ ಇರಲಿ ಅಂತ ನಾನು ಹೋಗಿ ನನ್ನ ಸರ್ಜರಿನ ಮಾಡಿಸ್ದೆ. ಸೊ ಅಲ್ಲಿ ಎಲ್ಲರ ಜೊತೆ ಅವ್ರು ಹಿಂಗೆ ಮಲ್ಕೊಂಡಿರ್ತೀವಿ, ಎಲ್ಲರೂ ಇರ್ತಾರೆ ಹಿಂಗೆ ನಮ್ಮ ಥರ ಇರೋರು. ಸೊ ನಾವು 3 days ಆದಮೇಲೆ ನಾವು ನಾರ್ಮಲ್ ಜನರಲ್ ವಾರ್ಡಿಗೆ ಬರ್ಬೋದು. ಯಾಕಂದರೆ ಬೋರ್ ಆಗಿಬಿಡುತ್ತೆ, ಎಷ್ಟೊತ್ತಂತ ಹಿಂಗೆ ಕೂತಿರ್ತಾರೆ ಹೇಳಿ, ಎದ್ದೇಳೋಕ್ಕೂ ಆಗಲ್ಲ. ಅಲ್ಲಿ ಇದನ್ನು ಮಾಡ್ತಾರೆ, ಅದೇ ಎಲ್ಲನೂ ಹೋಗ್ತಾ ಇರುತ್ತೆ ಹಂಗೆ, ಅಂದರೆ ಫುಡ್ ತಿನ್ನಲ್ಲ, ಸೊ ಯೂರಿನ್ ಅಷ್ಟೇ ಇದಾಗ್ತಿರುತ್ತೆ. ಸೊ ಅದಕ್ಕೆ ನ್ಯಾನೀಸ್ ಎಲ್ಲ ಇದು ಚೇಂಜ್ ಎಲ್ಲ ಮಾಡ್ಕೋತಿರ್ತಾರೆ. ಬಟ್ ಇಲ್ಲಿ ನಾವು ಜನರಲ್ ವಾರ್ಡಿಗೆ ಬಂದಾಗ ಸೊ ಅವ್ರ ಕಾನ್ವರ್ಸೇಷನ್ ಎಲ್ಲ ಕೇಳ್ತಾ ಇರ್ತೀವಿ, ಅವ್ರ ಲೈಫ್ ಸ್ಟೈಲು, ಅವ್ರೊಂದು ಹಾವಭಾವ, ನಿಮ್ಗೆ ಗೊತ್ತಲ್ಲ ಎಲ್ಲ ಹೇಗಿದೆಯಾ ಹಾಗೆ ಹೇಗೆ ಅಂತ. ಸೊ ಅದೆಲ್ಲ ನೋಡಿದಾಗ ನಮಗೊಂದು ಸ್ವಲ್ಪ ನಿರಾಳತೆ, ಓಕೆ ನಾನು ಒಬ್ಬಳೇ ಅಲ್ಲ, ಇಲ್ಲಿ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ನನ್ನ ಪೇನೆ. ಅದು ಹೆಂಗಂದರೆ ಬೂಸ್ಟಪ್ ಮಾಡುತ್ತೆ, ಒಬ್ರಿಗೊಬ್ರು ಎನರ್ಜಿ ಕೊಡ್ತೀವಿ. ಆಮೇಲೆ ಅವ್ರು ಬಂದು ನಮಗೆ ಬಹುತ್ ಹಚ್ಚಿ ದಿಕ್ರಿ ಆಪ್ ಹಂಗೆ ಹಿಂಗೆ ಅನ್ನೋದು. ಸೊ ಅದು ಆ ಕಾನ್ವರ್ಸೇಷನ್ ಎಲ್ಲ ಮಾಡಿದಾಗ ನೀವೇನು ಮಾಡ್ತೀರಿ, ನಾನೇನು ಮಾಡ್ತೀವಿ, ಓಕೆ ನಮ್ಮೂರಲ್ಲಿ ಹೀಗೆ ಹಾಗೆ, ಅವ್ರ ತಂದೆ ತಾಯಿ ಒಪ್ಕೊಂಡ್ರಲ್ಲ, ಅವ್ರ ಕಷ್ಟ ಹೇಳ್ತಿರ್ತಾರೆ, ನಮ್ಮ ಜೀವನ ಈ ಥರ ಆಗೋಯ್ತು, ನಾವು ಬಂದ್ವಿ, ಮನೆ ಬಿಟ್ಟು ಬಂದ್ವಿ, ಹಾಗೆ ಹೀಗೆ ಅಂದಾಗ ನಮಗೆ ಅದೇ ಅನಿಸುತ್ತೆ. ಎಲ್ಲರದ್ದು ಒಂದು ನೋಡಿದಾಗ ಓಕೆ, ದೇವರು ನಮಗೆ ಚೆನ್ನಾಗಿಟ್ಟಿದ್ದಾನೆ, ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ. ಫಸ್ಟು ತಂದೆ ತಾಯಿ ಒಪ್ಕೊಂಡ್ರು ಅಂದರೆ ಒಂದು ನಂತರ ಎಷ್ಟೊಂದು ಜನ ಉಟ್ಕೋತಾರೆ, ನಂತರ ಇಂಡಿಪೆಂಡೆಂಟಾಗಿ ಬದುಕ್ತಾರೆ. ಅವ್ರಿಗೂ ಅನಿಸುತ್ತೆ ನಾನು ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು, ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಫ್ಯಾಮ್ಲಿ ಎಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರಿಗೆ ಇದ್ದೇ ಇರುತ್ತಲ್ಲ ಅದು, ಓಕೆ ನಾನು ಒಳ್ಳೆ ನಮ್ಮ ಮನೆಗೆ ಒಂದು ಒಳ್ಳೆ ಹೆಸರನ್ನು ತರಬೇಕು ಅನ್ನೋದು ಬರುತ್ತೆ. ಸೊ ಹಾಗೆ ಎಲ್ಲರೂ ಒಂದು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಅವತ್ತು ಅನ್ನಿಸ್ತು. ಓಕೆ, ಜಸ್ಟ್ ಫ್ಯಾಮ್ಲಿ ಎಕ್ಸೆಪ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೀತಿ ಸಿಕ್ಕಿದಾಗ, ಸೊ ನಮ್ಗೆ ಅದು ಹೆಂಗಂದರೆ ನಮ್ಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗೆ, ಅದು ಅಲ್ಲೇ ಗೆದ್ದಂಗೆ ನಾವು ಆ್ಯಕ್ಚುಲಿ. ಯಾವ ಇಯರ್ ಆಗಿದ್ದು ಆ್ಯಂಡ್ ಕೇಳಬಹುದಾ ಗೊತ್ತಿಲ್ಲ, ನಾನು ಕೇಳ್ತೀನಿ, ನಿಮ್ಮ ಇಷ್ಟ. ಎಷ್ಟು ನೀವು ಖರ್ಚು ಮಾಡಿದ್ದೀರಾ ಕಂಪ್ಲೀಟ್ ಹೆಣ್ಣಾಗಿ ಬದಲಾಗೋದಕ್ಕೆ, ಅದನ್ನು ಹೇಳ್ಕೋಬಹುದಾ ಅಂತ ಹೇಳಿ? ನಂದು ಆಯಿತು ಒಂದು 9 to 10 lakhs ಆಯಿತು ಕಂಪ್ಲೀಟ್. ಕಂಪ್ಲೀಟ್ ಹೆಣ್ಣಾಗಕ್ಕೆ. ಬಟ್ ಮತ್ತು ಪ್ರಿಕಾಷನ್ಸ್ ಇರುತ್ತೆ, ನಮಗೆ ಆದಂಥ ಡೈಲಿ ಹಾರ್ಮೋನ್ಸ್ ತೊಗೋಬೇಕಾಗುತ್ತೆ, ಅದು ಇದು ಸಿಕ್ಕಾಪಟ್ಟೆ ಇರುತ್ತೆ ಆ್ಯಕ್ಚುಲಿ. ಅದು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗಲೂ ತೊಗೋಬೇಕು. ನಾನು ಬಿಗ್ ಬಾಸ್ ಮನೇಲಿದ್ದಾಗಲೂ ತೊಗೋತಿದ್ದೆ. ನಾನು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಯಾಕೆ ತಗೋಬೇಕು ಅಂತ ಹೇಳಿ? ಅದು ಹೆಂಗಂದರೆ ಅದು ಇವಾಗ ಮೇಲ್ ಹಾರ್ಮೋನ್ಸು ಫೀಮೇಲ್ ಹಾರ್ಮೋನ್ಸು ಇರುತ್ತೆ. ಮೇಲ್ ಹಾರ್ಮೋನ್ಸ್ನ ತೆಗೆದುಬಿಡ್ತಾರೆ. ಸೊ ಫೀಮೇಲ್ ಹಾರ್ಮೋನ್ಸು ನಮ್ಮಲ್ಲಿರಲ್ಲ ಆ್ಯಕ್ಚುಲಿ, ಅಂದರೆ ಇರುತ್ತೆ 50% ಇರುತ್ತೆ. ಸೊ ಅದು 100% ಮಾಡಬೇಕಂದಾಗ ನಾವು ತೊಗೋಬೇಕಾಗುತ್ತೆ ಹಾರ್ಮೋನ್ಸ್. ಕೊನೆ ತನಕ ತೊಗೊಂಡ್ರು ಅಂದರೆ ಬ್ಯೂಟಿಫುಲ್ ಆಗ್ತೀವಿ, ಇನ್ನೂ ಚೆನ್ನಾಗಿ ಕಾಣೋ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ರಫ್ನೆಸ್ ಹೋಗ್ಬಿಡುತ್ತೆ, ಒಂದು ಶೇಪ್ ಬರೋದಾಯಿತು. ಸೊ ಎಲ್ಲ ರೀತಿಯಿಂದನೂ ಅದು ಒಂದು ಕಂಪ್ಲೀಟ್ ಅದು ಹೆಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ತೊಗೊಂಡ್ರೆ ಒಳ್ಳೆಯದು. ತೊಗೊಂಡಾಗ ಏನಾಗುತ್ತೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಆ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ, ಲೈಕ್ ಜೀವನನೇ ಬೇಡ ಅನ್ನೋ ರೀತಿ. ಅದು ನೀವು ಗುಂಪಲ್ಲೆಲ್ಲ ಇದ್ರೂ ಅದು ಇಲ್ಲದೆ ಇರೋ ಥರ ಅಂದರೆ ಕಳೆದೋಗಿರೋ ಥರ. ಈಗ ನಿಮಗೆ ಮಂತ್ ಆದ ತಕ್ಷಣ ಅದು ಪೀರಿಯಡ್ಸ್ ಎಲ್ಲ ಆಗುತ್ತಲ್ಲ, ಸೊ ಆ ಒಂದು ಟ್ರಾಮಾದಲ್ಲಿ ಇರ್ತೀವಿ ನಾವು ಎವ್ರಿ ಡೇ. ನೀವು ಬರೀ 3-4 days ಇರ್ತೀರಲ್ಲ, ಸೊ ಅದು ನಮಗೆ ಎವ್ರಿ ಡೇ ಇರುತ್ತೆ, ಇರಿಟೇಷನ್ ಆಗ್ತಿರುತ್ತೆ ಅದು ಇದು. ಬಟ್ ನಂದು ಏನಂತಂದರೆ ನಾನು ಯೋಗ ಮಾಡ್ತೀನಿ, ನಾನು ನೀಟಾಗಿ ಲೈಕ್ ನಾನು ಏನಾಗ್ತಿದೆ ಅನ್ನೋದೊಂದು ಕಾನ್ಷಿಯಸ್ ಇರುತ್ತೆ. ಸೊ ಎಲ್ಲ ಎನರ್ಜೀಸು ನಾನು ಅರ್ಥ ಮಾಡ್ಕೊತ ಒಂದು ಶಕ್ತಿ ಇದೆ ನನಗೆ. ಸೊ ಹಾಗಾಗಿ ಲೈಕ್ ನಾನು ಹ್ಯಾಂಡಲ್ ಮಾಡ್ತೀನಿ. ಬಟ್ ಬೇರೆಯವರೆಲ್ಲ ತುಂಬ ಕಷ್ಟ ಇದೆ, ತುಂಬ ಕಷ್ಟ. ಅದು ಹೆಂಗಂದರೆ ಪೇಷನ್ಸ್ನ ಕಲಿಬೇಕು ಆ್ಯಕ್ಚುಲಿ. ಕಲಿತು ಅವರಲ್ಲಿ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಚೆನ್ನಾಗಾಗುತ್ತೆ. ಎಲ್ಲರ ಲೈಫು ಒಂದು ಒಳ್ಳೆ. ನಾವು ಕೆಲವರು ಅದನ್ನು ಶಾಪ ಅಂದ್ಕೊಳ್ತಾರೋ, ಇನ್ನು ಕೆಲವರು ಅರ್ಧನಾರೀಶ್ವರರು ಅಂತ ಹೇಳ್ತಾರೆ. ನಿಮ್ಮ ದೇವರಂತೆ ಪೂಜೆ ಮಾಡ್ತಾರೆ ಕೆಲವು ಕಡೆ ಎಲ್ಲ. ನೀವು ನಿಮ್ಮ ಹತ್ರ ಒಂದು ದೃಷ್ಟಿ ತೆಗೆಸ್ಕೊಳ್ಳೋದು, ಅಥವಾ ನೀವು ₹1 ಕೊಟ್ಟರೆ ಎತ್ತಿಟ್ಕೊಳ್ಳೋದು, ನಮ್ಗೆ ಒಳ್ಳೇದಾಗುತ್ತೆ, ಈ ಥರದ್ದೆಲ್ಲವೂ ಕೂಡ ನಾವು ಕೂಡ ಇವತ್ತಿಗೂ ಮಾಡ್ತೀವಿ. ಇದನ್ನು ನೀವು ಖುಷಿ ಪಟ್ಟಿದ್ದೀರಾ, ಅಥವಾ ನೀವು ಇದನ್ನು ಏನಪ್ಪ ಯಾವತ್ತಾದ್ರು ಕೂತ್ಕೊಂಡು ಏನಪ್ಪ ಇದು ನನಗೆ ಶಾಪನ ಅಂತ ಕೊರಗಿದ್ದಿದೆಯಾ ಅಂತ ಹೇಳಿ? ನಾನು ಶಾಪ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ನನಗೆ
ಯಾಕೆ ನನಗೆ ಗೊತ್ತಿಲ್ಲ, ನನಗಲ್ಲಿ ಖುಷಿ ಆಗ್ತಿತ್ತು. ನಾನು ಹೆಣ್ಣು ಡ್ರೆಸ್ ಹಾಕಿದಾಗ ನಂಗೆ ಖುಷಿ ಆಗ್ತಿತ್ತು. ನಂಗೆ ಈ ಖುಷಿ ಬೇಕು, ಈ ಖುಷಿ ಬೇಕು ಅಂದಾಗ ಲೈಕ್ ನಾನು 10 ಜನನ ಕೇಳಬೇಕಾಗಿಲ್ಲ. ನನ್ನ ಖುಷಿ ನನಗೆ. ಸೊ ನಾನು ಯಾವತ್ತೂ ಶಾಪ ಅಂತ ಅಂದ್ಕೊಳ್ಳಿಲ್ಲ. ನಾನು ಮೇ ಬಿ ಆ ಒಂದು ಪಾಸಿಟಿವ್ ಮೈಂಡ್ ಇದ್ದಿದ್ದಕ್ಕೆ ನನಗೆ ಯಾವತ್ತೂ ನಾನು ಡೌನೇ ಆಗಿಲ್ಲ. ನಾನು 10 ಜನ ಯಾರನ್ನೇ ಏನಾರ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಖುಷಿಯಾಗಿದ್ದೀನ, ನಾನು ಇನ್ನೊಬ್ರಿಗೆ ಹಾರ್ಮ್ ಮಾಡ್ತಿಲ್ಲಲ್ಲ, ಇನ್ನೊಬ್ರಿಗೆ ತೊಂದರೆ ಕೊಡ್ತಿಲ್ಲಲ್ಲ, ಹಂಗಿದ್ರೆ ನಾನು ಮಾಡೋದು ರೈಟೇ. ಸೊ ಆ ರೀತಿ ಇವಾಗ ಎಕ್ಸಾಂಪಲ್ ಹೇಳ್ತಾರೆ, ಯಾರ ಬಂದು ನಮಗೆ ಬ್ಲೆಸ್ ಮಾಡಿ, ನಮ್ಗೆ ಒಳ್ಳೇದನ್ನು ಬಯಸಿ ಹಾಗೆ ಹೀಗೆ ಅಂತ. ಸೊ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಹಾರ್ಟ್ಫುಲಿ ನಾನು ಎಲ್ಲರಿಗೂ ಬ್ಲೆಸ್ ಮಾಡ್ತೀನಿ. ಸೊ ಅದು ಮೇ ಬಿ ನಮ್ಮಲ್ಲಿ ಏನಿರುತ್ತಂದರೆ, ನಮಗೆ ಪ್ರೀತಿ ಸಿಕ್ಕಿರಲ್ಲ ಚಿಕ್ಕ ವಯಸ್ಸಿಂದ. ನಾವು ಅದರಿಂದ ಕುಗ್ಗೋಗಿರ್ತೀವಿ. ನಮಗೆ ಈಗ ನೀವು ಏನಾದ್ರು ಬಂದ ತಕ್ಷಣ ನೀವು ಅಪ್ಕೊಂಡ್ರಿ, ಅಷ್ಟು ಪ್ರೀತಿ ಕೊಟ್ರಿ, ನನಗೆ ಅದು ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ. ನಮ್ಮ ಸಿಸ್ಟ್ರ್ ಥರ ಅಷ್ಟು ಪ್ರೀತಿ ಸಿಗ್ತಾ ಇದೆ ಅಂದರೆ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರ ನೀವು ನೀತು ಅಂತ. ಸೊ ಅದು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಅಷ್ಟೇ, ಎಲ್ಲರಲ್ಲೂ ಆ ಒಂದು ಕನೆಕ್ಷನ್ ಇತ್ತು ನನಗೆ. ಅವ್ರಿಗೆ ಯಾರು ಹೆಂಗೆ ಇರಲಿ, ಅವ್ರವ್ರ ಜೀವನ ಅದು, ಅವ್ರವ್ರ ಲೈಫು, ಅವ್ರವ್ರ ಮೇ ಬಿ ಅವ್ರ ಸರ್ಕಲ್ ಆ ರೀತಿ ಮಾಡಿರುತ್ತೆ, ಬಟ್ ವ್ಯಕ್ತಿತ್ವ ಒಂದೇ ಅಲ್ವಾ. ಸೊ ಮೇ ಬಿ ಅವ್ರ ಸಂದರ್ಭಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ, ಒಂದೇನೋ ಜಗಳ ಆಗುತ್ತೆ ಹಾಗೆ ಹೀಗೆ. ಬಟ್ ಎಲ್ಲರಲ್ಲೂ ನನಗೆ ಆ ಮರ್ಯಾದೆ ಇತ್ತು, ಆ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೂ. ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೂ ರೆಸ್ಪೆಕ್ಟ್ ಇತ್ತು. ಯಾಕಂದರೆ ನಾನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ ಅಂದರೆ ನನ್ನ ಸೆಲೆಬ್ರೇಷನ್ ಟೈಮ್ ಅದು. ನಾನು ಸೆಲೆಬ್ರೇಷನ್ ಅಂದರೆ ನಾನು ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾನು ಅಲ್ಲಿ ಖುಷಿಯಾಗಿ ಬಂದಿದ್ದೀನಿ. ಅದಕ್ಕೆ ನನಗೆ ಅಲ್ಲಿ 50 ದಿನ ಇದ್ದರೂ ನನಗೆ ಅನಿಸಿಲ್ಲ 50 ದಿನ ಇದ್ದೆ ಅಂತ. ಎಲ್ಲರೂ ಜಗಳ ಆಡ್ತಿದ್ರು, ಅದಿದೆ ಹೇಳ್ತಿದ್ರು. ನಾನೇನರ ಹೇಳಬೇಕಾ ಪಟ್ ಅಂತ ಹೇಳ್ತಿದ್ದೆ, ಫುಲ್ ಬಿಂದಾಸಾಗಿ ರೆಡಿ ಆಗ್ತಿದ್ದೆ. ಸೊ ಒಳ್ಳೊಳ್ಳೆ ಡ್ರೆಸ್ ಹಾಕ್ತಿದ್ದೆ. ಸೊ ಹಾಗೆ ನೀವು ಹಾಕೋ ಡ್ರೆಸ್ಗೋಸ್ಕರನೇ ಕಾಯ್ತಾ ಇದ್ವಿ. ಅದು ನಿಮ್ಮ ಫಸ್ಟ್ ಡೇ ನಾನು ಬಂದು ಹೇಳಿದ್ದೀನಿ ಯಾವ ಥರ ಕಾಸ್ಟ್ಯೂಮ್ ಹಾಕ್ತಾರೆ ಇವು, ನೆಕ್ಸ್ಟ್ ಏನು ಅಂತ. ಎಸ್, ಈಗ ಮನುಷ್ಯ ಅಂತ ಬಂದ ಬಳಿಕ ನಮಗೆಲ್ಲರಿಗೂ ಕೂಡ ಭಾವನೆ ಅಂತ ಇರುತ್ತೆ. ಯಾರೋ ಒಬ್ಬರು ಇಷ್ಟ ಆಗ್ತಾರೆ, ಯಾರೊಬ್ಬರನ್ನ ನಾವು ಪ್ರೀತಿಸ್ತೀವಿ, ಅಥವಾ ಯಾರೊಬ್ಬರನ್ನ ಮದುವೆ ಆಗ್ತೀವಿ, ಎಲ್ಲವೂ ಕೂಡ ಇರುತ್ತೆ. ಈಗ ನಿಮಗೂ ಕೂಡ ಆ ಎಲ್ಲ ಭಾವನೆಗಳು ಇದ್ದೇ ಇರುತ್ತೆ. ಯಾರೊಬ್ಬರು ನೋಡೋಕೆ ಕ್ರಶ್ ಆಗೋದು, ಅಥವಾ ಅವ್ರನ್ನ ಇಷ್ಟಪಡೋದು, ಇವ್ರ ಮದುವೆ ಆಗಬೇಕು ಅಂತ ನಿಮಗೂ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ನಿಮ್ಮನ್ನು ಸ್ವೀಕಾರ ಮಾಡಿದಾಗಿದೆ. ನೀತು ಒಂದು ಸುಂದರವಾದ ಹೆಣ್ಣು ನಟಿ ಅಂತಲ್ಲ. ನಿಮಗೆ ಇಷ್ಟವಾದಂಥ ವ್ಯಕ್ತಿ ಯಾರಾದರೂ ನಿಮಗೆ ಲೈಫಲ್ಲಿ ಇಷ್ಟ ಆಗಿದ್ರಾ? ಈ ಮದುವೆ ಇದ್ರದ್ದೆಲ್ಲ ಯೋಚನೆಗಳು ಬಂದಿದೆಯಾ? ಇದ್ರ ಬಗ್ಗೆ ಏನಾದ್ರು ಹೇಳ್ಕೋಬಹುದಾ? ನಂದು ಇಲ್ಲಿ ಬೆಂಗಳೂರು ಬರೋಕ್ಕಿಂತ ಮುಂಚೆ ಒಬ್ಬರನ್ನ ಲವ್ ಮಾಡಿದ್ದೆ ನಾನು. ಸೊ ಅದು ಆ ಚಿಕ್ಕ ವಯಸ್ಸಲ್ಲಿ ಅವರು ಅಂದರೆ ಲೈಕ್ ಹುಡುಗಾಗೆ ಇದ್ದೆ, ಅಂದರೆ ಲೈಕ್ ಮನಸ್ಸೊಳಗಡೆ ಹುಡುಗಿ, ಬಟ್ ಅವ್ರ ಮನೆಯವ್ರ ಮುಂದೆ ನಾನು ಹುಡುಗಾಗೆ ಕಾಣಿಸ್ತಿದ್ನಲ್ಲ. ಅವ್ರ ಮನೆಯಲ್ಲಿ ಅವ್ರಿಗೆ ಮದುವೆ ಮಾಡಿದರು. ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು, ಓಕೆ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲ ಎಕ್ಸೆಪ್ಟ್ ಮಾಡಿ ನನ್ನ ಮದುವೆ ಅಕ್ಸೆಪ್ಟ್ ಮಾಡಿಕೊಂಡ್ರು ಅಂದರೆ ನನಗಿಷ್ಟ. ಸೊ ಅದು ಬಿಟ್ಟು ನನಗೆ ಲೈಕ್ ಸುಮ್ಮನೆ ಒಂದು ಫೋರ್ಸ್ಫುಲಿ ಈಗ ನನ್ನ ಫೇಮ್ ನೇಮ್ ಇದೆ ಅಂತ ಬಂದು ಲವ್ ಮಾಡೋದಾಗಲಿ ಅದು ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ನನಗೆ ಆ್ಯಕ್ಚುಲಿ ಇವಾಗಿಂದ ಇದರಲ್ಲಿ ತುಂಬ ಪ್ರಪೋಸಲ್ಸ್ ಬರ್ತಾಯಿದೆ, ತುಂಬ ಪ್ರಪೋಸಲ್, ತುಂಬ ಜನ ಇಷ್ಟಪಡ್ತಿದ್ದಾರೆ ನನ್ನ ಕ್ಯಾರೆಕ್ಟ್ರನ್ನ. ಸೊ ಯಾವ ಹುಡುಗಿಗೂ ಕಡಿಮೆ ಇಲ್ಲ ಅನ್ನೋ ಥರ ಅಪ್ರಿಷಿಯೇಟ್ ಮಾಡ್ತಾರೆ. ಅಪ್ರಿಷಿಯೇಷನ್ ಈಸ್ ಅ ಪಾರ್ಟ್, ಬಟ್ ಒಂದು ಲೈಫ್ ಅಂತ ಬಂದಾಗ, ಒಂದು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಎಲ್ಲರಿಗೂ ಅಷ್ಟೇ, ನಿಮಗೂ ಅಷ್ಟೇ, ನನಗೂ ಅಷ್ಟೇ, ಎಲ್ಲ ಹುಡುಗರಿಗಾಯ್ತು ಹುಡುಗಿರಿಗಾಯ್ತು ಎಲ್ಲರಿಗೂ ಅದರಿಂದ ಪ್ಲಸ್ ಆಗಬೇಕು, ಅದರಿಂದ ಒಂದು ಅಪ್ಲಿಫ್ಟ್ ಆಗಬೇಕು, ಸಪೋರ್ಟ್ ಇರಬೇಕು. ಸೊ ಆ ಥರ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರು ಅಂದರೆ 100% ನಾನು ಮದುವೆ ಆಗ್ತೀನಿ. ನನಗೂ ಒಂದು ನಾರ್ಮಲ್ ಜೀವನ ನಡೆಸ್ಬೇಕಂತ ಇಷ್ಟ. ಸೊ ನನ್ನಿಂದ ಸಪೋರ್ಟ್ ಇರುತ್ತೆ ನನ್ನ ಪಾರ್ಟ್ನರ್ಗೆ. ಒಂದು ದತ್ತು ಮಗು ತಗೊಳ್ಬೇಕು, ಅವೆಲ್ಲ ನಿಮ್ಗೆ ಆಸೆ ಇದೆ? ಹೌದು, ಒಂದು ದತ್ತು ಮಗು ತಗೋಬೇಕು, ಒಂದು ಒಳ್ಳೆ ಜೀವನ ಕೊಡಬೇಕು. ಈಗ ನಮ್ಮ ತಾಯಿ ನನಗೆ ಹೆಂಗೆ ಪ್ರೀತಿ ಕೊಟ್ಟಿದ್ದಾಳೆ, ನಾನು ಆ ಥರ ಪ್ರೀತಿ ಕೊಟ್ಟು ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಟ್ಟು, ಸೊ ಇವಾಗ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅಷ್ಟೇ ಮಕ್ಕಳಾಗಬೇಕಂತಿಲ್ಲ. ಸೊ ನನಗಿಷ್ಟ ಆ್ಯಕ್ಚುಲಿ, ನನಗೆ ಎಲ್ಲರ ಹತ್ರನೂ ಪ್ರೀತಿ ಕೊಡಬೇಕಂತ ಇಷ್ಟ. ಸೊ ಹಾಗಾಗಿ ನನ್ನ ಮಗ ಅಂತ ಬಂದಾಗ
ಇನ್ನೂ ದುಪ್ಪಟ್ಟು ಪ್ರೀತಿ ಕೊಡ್ತೀನಿ, ಒಂದು ಒಳ್ಳೆ ಪ್ರಜೆಯಾಗಿ ಬದುಕಿಸ್ತೀನಿ. ಬರೀ ಇಷ್ಟೆಲ್ಲ ಅಂದ್ಕೊಂಡ್ರಿ, ಒಂದು ಮೊದಲೇ ಒಂದು ನೀಲಿ ನಕ್ಷೆ ಥರ ತಯಾರು ಮಾಡ್ಕೊಂಡ್ರಿ, ನಾನೊಂದು ಹೋಟ್ಲ್ ಓಪನ್ ಮಾಡಬೇಕು, ನಾನು ಹಿಂಗೆ ಕುತ್ಕೋಬೇಕು, ನಾನೊಂದು ಟಾಟಾ ಸ್ಟುಡಿಯೋ ಓಪನ್ ಮಾಡಬೇಕು, ಎರಡೂ ಕನಸು ನನಸಾಗಿದೆ. ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ, UI ಸಿನಿಮಾದಲ್ಲಿದ್ದೀರಾ, ತೆಲುಗು ಸಿನಿಮಾಗಳಲ್ಲೂ ಕೂಡ ಮಾಡ್ತಿದ್ದೀರಾ. ಹೀಗೆ ಈಗ ಹೊರಗೆ ಬಂದ ಬಳಿಕ ನಟನೆ ಅಂತ ಬಂದಾಗ ಏನೆಲ್ಲ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ನಟನೆ ಅಂತ ಬಂದಾಗ ನನಗೆ ಗೊತ್ತೇ ಇರಲಿಲ್ಲ ನನ್ನ ಆ್ಯಕ್ಟಿಂಗ್ ಬರುತ್ತೆ ನನಗೆ, ನಾನು ಒಂದು ನಟಿಯಾಗಿ ಅಭಿನಯಿಸ್ಬೋದು ಅಂತ. ಸೊ ಏನಾಯಿತು, ಅದು ಉಡುಪಿಲಿ ಒಂದು ಆಡಿಷನ್ ನಡೀತಾ ಇತ್ತು, ಅಲ್ಲಿ ನಾನು ಸೆಲೆಕ್ಟ್ ಮಾಡಿದರು. ನಾನು ಅಲ್ಲಿ ಹೋದಾಗ ನಾನು ಸ್ಕ್ರಿಪ್ಟ್ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ ಏನಿದು, ಇಷ್ಟೆಲ್ಲ ನೆನ್ಪಿಟ್ಕೊಂಡು ಮಾಡಬೇಕಾ, ಅದು ಬರುತ್ತಾ, ನೋಡೋರು ಚೆನ್ನಾಗಿ ಕಾಣುತ್ತಾ ಅದು ಅಂತ. ಸೊ ನಾನು ಓದ್ತಾ ಇದ್ದೆ, ಅಲ್ಲೊಂದು ತಾಯಿ ಮತ್ತು ಮಗಳ ಒಂದು ಸಂಬಂಧ, ನಿಗೂಢ ಮೌನ ಅಂತ, ಅದು ಯೂಟ್ಯೂಬಲ್ಲಿದೆ. ಅದು ಅಲ್ಲಿ ನಾನು ಓದಬೇಕಾದ್ರೆ ಅಲ್ಲಿ ಒಂದು ನಮ್ಗೆ ವರ್ಕ್ಶಾಪ್ ಅಂತ ಆಗುತ್ತೆ. ಆ ಮಗು ಬಂದು ನನ್ನ ಕಾರ್ ಹಿಡ್ಕೊಂಡು, ಅಮ್ಮ ಹೋಗಬೇಡ ಅಮ್ಮ, ಇಲ್ಲೇ ಇರಮ್ಮ, ನೀನು ಹೆಂಗಾರ ಇರಮ್ಮ ಅಂತಂತ. ಸೊ ಅವಾಗ ನನಗೆ ನಿಜವಲ್ಲೂ ಒಂದು ವೈಬ್ರೇಷನ್ ಹೆಂಗೆ ಬಂತಂದರೆ, ಆವಾಗ ನನಗೆ ಆಟೋಮೆಟಿಕ್ ಆ ಡೈಲಾಗ್ಸ್ ಬಂತು. ನಾನು ಹೇಳಿದೆ, ನನಗೆ ಯಾವಾಗ ಅನ್ನಿಸ್ತು ಆ್ಯಕ್ಟಿಂಗ್ ಅಂದರೆ ಪರ್ಕಾಯ ಪ್ರವೇಶ ಮಾಡಬೇಕು. ಒಂದು ಒಂದು ಹೀರೋಯಿನ್ ಆದ್ರೂ ಅಷ್ಟೇ, ಒಂದು ಎಲಿಗೆನ್ಸಿಂದಾದರೂ ಅಷ್ಟೇ, ಒಂದು ಭಾವನೆಯಿಂದ ಆಯಿತು, ಒಂದು ಕಣ್ಣಿಂದ ಆಯಿತು, ಎಕ್ಸ್ಪ್ರೆಷನ್ಸ್ ಆಯಿತು. ಸೊ ಅದೆಲ್ಲ ಕೊಟ್ಟಾಗ ಅದು ಒಂದು ರಿಯಾಲಿಟಿ ಕನ್ವರ್ಟ್ ಆಗಿ ಜನ ಒಂದು ಕ್ಯಾರೆಕ್ಟರ್ ಅಂತ ನೋಡ್ತಾರೆ ಅನ್ನೋದು ಗೊತ್ತಾಯಿತು. ಸೊ ಅದಾದಮೇಲೆ ಆಪರ್ಚುನಿಟೀಸು ಅದೇ ರೀತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಒಂದು ಯಾವುದೇ ಪಾತ್ರ ಕೊಟ್ಟರು ನಾನು ಅದಕ್ಕೆ ಮೋಲ್ಡ್ ಹಾಕ್ಕೊಂಡ್ಬಿಡ್ತೀನಿ. ನಾನು ಮತ್ತೆ ಯಾರನ್ನೂ ಮಾತಾಡ್ಸಲ್ಲ ಆ ಟೈಮಲ್ಲಿ, ಯಾರನ್ನೂ ಅಲ್ಲಿ ಯಾರ ಹತ್ರನೂ ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು ಕ್ಯಾರೆಕ್ಟ್ರಲ್ಲಿ ಇರ್ತೀನಲ್ಲ. ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ ಅದು ಇದೇ ರೀತಿ ಪ್ರಿಪೇರ್ ಆಗಬೇಕಂತ. ಬಟ್ ನಾನು ಯಾವ್ದಾರ ಒಂದು ಆರ್ಟಿಸ್ಟ್ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಿದ್ರು, ಪ್ರಿಪ್ರೇಷನ್ ಹಿಂಗೆ ಇರುತ್ತೆ ಆ್ಯಕ್ಚುಲಿ, ನಾವು ಹಿಂಗೆ ಮಾಡೋದು ಅಂತ. ಬಟ್ ನನಗೆ ಯಾವಾಗ ಆ ಕ್ಯಾರೆಕ್ಟ್ರಲ್ಲಿ ಇರ್ತೀನಿಲ್ಲ, ನನಗೆ ಅದು ಮಜಾ ಕೊಡ್ತಿರುತ್ತೆ, ಅದು ಆ ಕ್ಯಾರೆಕ್ಟ್ರನ್ನ ಜೀವಿಸ್ತಿರ್ತೀನಿ. ಸೊ ಅದನ್ನು ನಾನು ಡೈಲಾಗ್ಸ್ ಎಲ್ಲ ಹೇಳಬೇಕಾದ್ರೆ ಅದು ಒಂದು ಬೇರೆಯೇ ಅದು ಫೀಲ್ ಅದು. ಸೊ ಆ ರೀತಿ ನನ್ನ ಒಂದು ಸಿನಿಮಾ ಪಯಣ ಆಯಿತು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡ್ತಿದ್ದೆ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಇವರು, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ನಿಜವಲ್ಲ ನಮ್ಗೆ ಎಷ್ಟು ಫೀಲ್ ಆಗುತ್ತೆ, ಒಂದು ಸತಿ ಅಳು ಬರುತ್ತೆ ನೋಡಿದಾಗ. ಓಕೆ, ನಾನು ಟ್ರಾನ್ಸ್ಜೆಂಡರು, ಅದಕ್ಕೆ ನನಗೆ ಅವಕಾಶಗಳಿಲ್ಲ ಅನ್ನೋದೊಂದು ಕೊರತೆ ಇತ್ತು. ಬಟ್ ಇವಾಗಿನ ಒಂದು ಡೈರೆಕ್ಟರ್ಸು ಎಲ್ಲ ನನ್ನ ಕಾಸ್ಟ್ ಮಾಡ್ತಿದ್ದಾರೆ, ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ. ಉಪೇಂದ್ರ ಸರ್ ಆಯಿತು, ಇದರಲ್ಲಿ ತಿರು ಅವರು ಜಾನ್ಸಿ ಮೂವಿಲಾಯಿತು, ನಾನು ವಿಲನ್ ಆಗಿ ಮಾಡಿದ್ದೀನಿ. ಸೊ ಹಾಗೆ ಲೈಕ್ ಅದು ಖುಷಿ ವಿಚಾರ. ಅದು ಇವಾಗ ನಾವು ಬೀಂಗ್ ಅ ಪಾರ್ಟ್, ನಾವು ಆ್ಯಸ್ ಒಂದು ಓಕೆ ನಾವು ಕೆಪೇಬಲ್ ಇದ್ದೀವಿ, ವಿ ಆರ್ ಆಲ್ಸೋ ಆ್ಯಕ್ಟ್ರೆಸ್ ಅನ್ನೋದು ಒಂದು ಪ್ರೌಡ್ ಮೂಮೆಂಟ್ ಇದೆ ಇವಾಗ. ನಿಮ್ಮ ಕಮ್ಯುನಿಟಿಯವರಿಗೆ ನಿಮ್ಮನ್ನು ನೋಡಿ ಎಷ್ಟೋ ಜನಕ್ಕೆ ನೀವು ಮಾದರಿ ಆಗಿದ್ದೀರಾ, ಅವ್ರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ, ಹಿಂಗಲ್ಲ ಹಿಂಗೆ ಮಾಡೋಣ, ಇದು ಬೇಡ, ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಆಲ್ರೆಡಿ ನಿಮ್ಮನ್ನು ಕೆಲವರಂತೂ ಮಾದರಿಯಾಗಿ ತಗೊಂಡು ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಕಮ್ಯುನಿಟಿಯವ್ರಿಗೆ ಇನ್ನೊಂದು ಸತಿ ಏನಾದ್ರು ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನೀವು ಯಾವೆಲ್ಲ ರೀತಿ ಅವ್ರಿಗೆ ಸ್ಪಂದಿಸಿದ್ದೀರಿ ಅಂತ ಹೇಳಿ? ನಮ್ಮ ಕಮ್ಯುನಿಟಿಯವ್ರಿಗೆ ಒಂದು ಏನು ಹೇಳೋದ ಅಂದರೆ, ಯಾವತ್ತೂ ಕುಗ್ಗೋಕ್ಕೆ ಹೋಗಬೇಡಿ. ಇವಾಗ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನರು, ನಮ್ಮ ಜರ್ನಿ ಏನು ಅಂತ ಆಲ್ರೆಡಿ ಗೊತ್ತು. ಇವಾಗ ನಾವು ಒಬ್ಬಳೇ ಅಲ್ಲ, ಇಲ್ಲಿ LGBTQI ಅನ್ನೋ ಒಂದು ಅಲ್ಪಸಂಖ್ಯಾತರು ಏನಿದ್ದಾರೆ, ಸೊ ಎಲ್ಲರಿಗೂ ಅವಕಾಶಗಳಿದೆ ಈಗ. ಎಲ್ಲ IT ಕಂಪ್ನೀಸ್ ಆಯಿತು, ಇವಾಗ ಗೌರ್ಮೆಂಟ್ ಇದರಲ್ಲಾಯಿತು, ಎಲ್ಲ ಕಡೆನೂ ಆಪರ್ಚುನಿಟಿ ಸಿಗ್ತಾ ಇದೆ. ಲೈಕ್ ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಡೆ ಅದ್ರದ್ದು ಅವೇರ್ನೆಸ್ ಎಲ್ಲ ತಿಳ್ಕೊತಾ ಇದ್ದೀನಿ. ನಮಗೆ ಅಂಥ ಲಾಸ್ ಚೆನ್ನಾಗಿ ಬರ್ತಾ ಇದೆ ಈಗ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಮ್ಯುನಿಟಿ, ನಮ್ಮ ಒಂದು ಅಲ್ಪಸಂಖ್ಯಾತರೇನಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ನಾನು ನೋಡಬೇಕಂತ ಇದೆ. ಇವಾಗ ನೀವು ಒಂದು ಬರೀ ಮೇಕಪ್ ಆರ್ಟಿಸ್ಟು, ಒಂದು ಆ್ಯಕ್ಟ್ರು, ಒಂದು ಡ್ಯಾನ್ಸರ್ ಅಂದೇನೆ, ಇವಾಗ ನೋಡಿ ನನಗೆ ಟ್ಯಾಟೋ ಆರ್ಟಿಸ್ಟ್ ಆಗಿದ್ದೀನಿ, ಇವಾಗ ರಿಯಾಲಿಟಿ ಶೋಸ್ ಮುಗಿಸ್ಕೊಂಬಂದೆ, ಡ್ಯಾನ್ಸ್ ಅಂತ ಬಂದಾಗ ಸೈ ಅಂತ. ಸೊ ಇವಾಗ ಹೋಟ್ಲಿಗೆ ಹೋದರೆ ನಾನು ಪ್ಲೇಟ್ ಎತ್ತೋಕ್ಕೂ ರೆಡಿ, ಕಸ ಹೊಡಿಯೋಕ್ಕೂ ರೆಡಿ. ನಂಗೆ ಐ ಡೋಂಟ್ ಮೈಂಡ್ ಇಷ್ಟು ಬೆಳೆದಿದ್ದೀನಿ ಹಾಗೆ ಹೇಗೆ ಅಂತ. ಯಾವತ್ತೂ ರೂಟ್ಸ್ನ ನಾವು ಮರಿಬಾರ್ದು. ಮತ್ತು ಇವಾಗ ಸೊ ಆ ರೀತಿ ನೋಡಿದಾಗ ಎಲ್ಲರೂ
ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಗುರುತಿಡಿದು ಮನೇಲಿ ಇರಿ. ಯಾಕಂದ್ರೆ ತಂದೆ ತಾಯಿಗಳು ತುಂಬ ಇಂಪಾರ್ಟೆಂಟು, ಅವರಿಲ್ಲದೆ ಲೈಫ್ ಇಲ್ಲ. ಸೊ ನಾವು ಲೈಕ್ ಹೊರಗಡೆ ಎಷ್ಟೇ ಏನೇ ಮಾಡಿದ್ರು ಲಾಸ್ಟಲ್ಲಿ ಫ್ಯಾಮ್ಲಿ ಸಪೋರ್ಟ್ ಇಲ್ಲದೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಗಂಡು ಹೆಣ್ಣು ಟ್ರಾನ್ಸ್ಜೆಂಡರು LGBT ಯಾವುದೇ ವ್ಯಕ್ತಿಗಳಾದ್ರೂ ಅಷ್ಟೇ, ಫಸ್ಟು ಮನೆಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಮೆಚುರಿಟಿ ಲೆವೆಲ್ ಅಂತ ಇರುತ್ತೆ. 19-20 ಏನಾಗುತ್ತೆ ಗೊತ್ತಾ, ಒಂದು ಹುಡುಗನ ಒಂದು ಹುಡುಗಿನ ಲವ್ ಮಾಡಿದಾಗ ಗೊತ್ತಾಗಲ್ಲ, ಅದು ಓಡೋಗ್ಬಿಡ್ತಾರೆ. ಬಟ್ ಜವಾಬ್ದಾರಿ ಬಂದಾಗ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ಒಂದು ಸ್ವಲ್ಪ ಪೇಷನ್ಸಿಂದ ಎನಲೈಸ್ ಮಾಡಿ, ಯಾಕಂದರೆ ಅಷ್ಟು ಬೆಳೆಸಿರ್ತಾರೆ ತಂದೆ ತಾಯಿಗಳು. ಅವ್ರಿಗೆ ಭಯ ಇರುತ್ತೆ, ಎಲ್ಲಿ ನನ್ನ ಮಗ ಮಗಳು ಕೆಟ್ಟೋಗ್ಬಿಡ್ತಾರೇನೋ, ಒಂದು ಬೇರೆ ದಾರಿ ತಿಳಿದ್ಬಿಡ್ತಾರೇನೋ ಅನ್ನೋದೊಂದು ಭಯ ಇರುತ್ತೆ ಅಷ್ಟೇ. ಬಟ್ ಎಂಡ್ ಆಫ್ ದಿ ಡೇ ಅವ್ರ ಖುಷಿನೇ ನಿಮ್ಮ ಖುಷಿಯಾಗಿ, ಅಂದರೆ ನಿಮ್ಮ ಖುಷಿನೇ ಅವ್ರ ಖುಷಿಯಾಗಿರುತ್ತೆ. ಸೊ ಹಾಗಾಗಿ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ದಾರಿ ತುಳಿದು ಎಜುಕೇಷನ್ ಕಂಪ್ಲೀಟ್ ಮಾಡಿ. ಫಸ್ಟ್ ಎಜುಕೇಷನ್ ಇದ್ದರೆ ಅದು ವೆಪನ್, ಅದು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ನೀವು ಜೀವಿಸ್ಬೋದು, ಬದುಕ್ಬೋದು, ಒಂದು ಒಳ್ಳೆ ವ್ಯಕ್ತಿ ಆಗ್ಬೋದು. ಸೊ ಹಾಗಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಪರ್ಸನಲ್ ಲೈಫಿಗೆ ಜಾಯ್ನ್ ಆಗಿ ನಿಮ್ಮ ಮನೆಗೆ ಅರ್ಥ ಮಾಡಿಸಿ, ಪೇಷನ್ಸಿಂದ ಅರ್ಥ ಮಾಡಿದರೆ 100%. ಇವಾಗ ಎಕ್ಸಾಂಪಲ್ಲು, ಈಗ ನೀವು ಕೆಟ್ಟೋಗ್ತೀನಿ ಅಂದರೆ ನಾ ಹೇಳ್ತೀನಿ ತಾನೆ, ಓಕೆ. ಅದೇ ನಿಮ್ಮ ಮಗ ಆದರೆ ಇನ್ನೂ ನಾವು ಹೇಳ್ತೀವಿ ಹೋಗಲೇಬೇಡ, ನೀನು ಮಾಡಲೇಬೇಡ ಅನ್ನೋ ಥರ. ಸೊ ಅದು ಆ ಪೊಸೆಸಿವ್ನೆಸ್ ಇರುತ್ತೆ, ಆ ಒಂದು ಕೇರ್ ಇರುತ್ತೆ. ಸೊ ಹಾಗಾಗಿ ಮನೆಯವ್ರು ಹೇಳ್ತಾರೆ, ನೀವೊಂದು ಒಳ್ಳೆ ದಾರಿ ತುಳಿದಾಗ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಆಮೇಲೆ ಕೆಲವು ಈಗ ನಿಮ್ಮ ತಾಯಿಗೆ ನೀವು ಕ್ಲೀನಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಅವ್ರಿಗೆ ಅರ್ಥ ಆಯಿತು. ಸೊ ಇವತ್ತು ಸ್ವೀಕಾರ ಮಾಡಿದರೆ ನನ್ನ ಮಗಳು ಅರ್ಧನಾರಿ, ಅವ್ರು ತುಂಬ ಖುಷಿ ಇದೆ, ನಾವು ಅವ್ರನ್ನ ಮಾತಾಡ್ಸಾಗೆಲ್ಲ ತುಂಬ ಹೆಮ್ಮೆ ನಿಮ್ಮ ಬಗ್ಗೆ. ಸೊ ಆ ತಾಯಿಂದರು ಅಷ್ಟೇ, ಈಗ ಅಯ್ಯೋ ಅವ್ರೇನಂತಾರೋ, ಅಯ್ಯೋ ಇವ್ರೇನಂತಾರೋ, ನನಗೆ ಅವಮಾನ ಆಗುತ್ತೆ, ನೋಡಿದವರು ಸಂಬಂಧಿಕರು ಏನಂತಾರೋ, ನೀನು ಈ ಥರ ಬದಲಾಗಬೇಡ, ಈ ಥರ ಹೇಳ್ತಾರಲ್ಲ, ಅಂಥ ಪೇರೆಂಟ್ಸ್ಗೆ ನಿಮ್ಮ ಕಡೆ ಒಂದು ಸಲಹೆ ಕೊಟ್ಬಿಡಿ, ಆ ಥರ ಮಾಡಬೇಡಿ ಅಂತ ಹೇಳಿದ್ರೆ ನಿಮ್ಮ ಕಡೆನೇ ಏನು? ಯಾರೂ ಹಿಂಗಾಗಬೇಕು ಅಂತ ಹುಟ್ಟಿಲ್ಲ ನಾವು. ನಮಗೆ ಮನಸ್ಸೊಳಗಡೆ ಆ ಥರ ಇರುತ್ತೆ, ಅದಕ್ಕೋಸ್ಕರ ನಾವು ಈ ಥರ ಆಗೋದು. ಅದು ಬಿಟ್ಟರೆ ಯಾರೂ ಬಯಸಿ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತಿರಲ್ಲ. ದೇವ್ರು ಅದು ಒಂದು ಪ್ರಕೃತಿ, ಅದು ಪ್ರಕೃತಿಯಿಂದ ನಾವು ಈ ಥರ ಹುಟ್ಟಿರ್ತೀವಿ. ನಾವು ಒಂದೇ ಒಂದೇ ಬ್ಲಡ್ಡೇ ಹಂಚ್ಕೊಂಡು ಹುಟ್ಟಿರೋದು. ಸೊ ನಾವೇನು ಏಲಿಯನ್ಸ್ ಏನಲ್ಲ, ನಮಗೂ ಫೀಲಿಂಗ್ಸ್ ಇದೆ, ನಮಗೂ ಅಳು ಬರುತ್ತೆ, ನಗು ಬರುತ್ತೆ. ಸೊ ಎಲ್ಲ ಥರನೂ ನಾವು ಆ ಜರ್ನಿಲಿ ಇದ್ದೇ ಇರ್ತೀವಿ. ಒಂದು ಪ್ರೀತಿ ಕೊಟ್ಟಾಗ, ಇವಾಗ ನಾನು ಕಾಲೇಜ್ ಟೈಮಲ್ಲಿ ನನ್ನ ಕ್ಲಾಸ್ಮೇಟ್ ನನಗೊಂದು ಸ್ವಲ್ಪ ಅಕ್ಸೆಪ್ಟ್ ಮಾಡಿದ್ದಕ್ಕೆ ನನಗೊಂದು ಧೈರ್ಯ ಬಂತು, ಓಕೆ ನನ್ನ ಫ್ರೆಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಏನಾರು ಹೇಳಿದಾಗ ಅವ್ನು ಸ್ಪಂದಿಸ್ತಿದ್ದ, ನೋಡು ಹುಷಾರಾಗಿರು, ಹಿಂಗೆಲ್ಲ ನಿನ್ನ ಅಡ್ಡದಾರಿ ತುಳಿಯೋಕೆ ಹೋಗಬೇಡ. ಅವ್ನು ನಂದಿದ್ದ ಮಾತು ಇವಾಗೂ ಕಿವಿಲಿದೆ ನನಗೆ. ಅವ್ನು ಹೇಳ್ತಾನೆ ಇದ್ದ, ಅಡ್ಡದಾರಿ ತುಳಿಬೇಡ, ನಾನು ನೋಡ್ತೀನಿ ನಿಮ್ಮ ಕಮ್ಯುನಿಟಿಯವ್ರನ್ನೆಲ್ಲ ಹಂಗೆ ಹಿಂಗೆ. ಸೊ ಆ ಒಂದು ಸಪೋರ್ಟ್ ನೋಡಿ ನಾನು ಇಲ್ಲಿವರೆಗೂ ತಂತು. ಆ ಥರ ಒಬ್ಬರು ನೀವು ಸಪೋರ್ಟ್ ಮಾಡಿದಾಗ ಎಲ್ಲೋ ಹೋಗ್ತಾರೆ. ಸೊ ಹಾಗಾಗಿ ಎಲ್ಲರೂ ಪ್ರೀತಿ ಕೊಡ್ರಿ. ಪ್ರೀತಿ ಕೊಟ್ಟಾಗ ನಮ್ಗೆ ಅಷ್ಟೇ ಬೇಕು, ನಮಗೇನು ಬೇಡ. ಏನು ತೊಗೊಂಡೋಗ್ತೀವಿ ಹೇಳಿ, ಹೋಗಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ಸೊ ಹಾಗಾಗಿ ಲೈಕ್ ಒಂದು ಪ್ರೀತಿ ಕೊಡಿ, ನಾವು ಒಳ್ಳೆ ಜೀವನ ಮಾಡ್ತೀವಿ, ಒಳ್ಳೆ ಪ್ರಜೆಯಾಗಿ ಬದುಕ್ತೀವಿ. ಕರುಣೆ ಬೇಡ, ಪ್ರೀತಿ ಕೊಡಿ. ಅವತ್ತು ಕೂಡ ನಾನು ಅದೇ ಹೇಳಿದ್ದೆ, ನಿಮ್ಮನ್ನು ಎಲ್ಲರೂ ಮನೆ ಮಗಳಂತ ಸ್ವೀಕಾರ ಮಾಡಿದ್ರು ಅಂತ ಆ ಫಸ್ಟ್ ಇಂಟರ್ವ್ಯೂಲೂ ಹೇಳಿದ್ದೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಾಗ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನಾನೇ, ಆದರೆ ಟೆಲಿಕಾಸ್ಟ್ ಆಗಿದ್ದು ಲೇಟು. ಓಕೆನಾ? ಅವತ್ತು ಹೇಳಿದೆ ನಿಮ್ಮನ್ನು ಮನೆ ಮಗಳಂತ ಸ್ವೀಕಾರ ಮಾಡಿದೆ. ಇವತ್ತು ಕೂಡ ಅದೇ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಮನೆ ಮಕ್ಕಳ ಥರ ನಮ್ಮ ಮಗಳೇ ಅಂತೇಳಿ ಪ್ರೀತಿ ಕೊಡ್ತಾರೆ ನಿಮಗೆ. ಅಷ್ಟು ಬಗೆದು ಪ್ರೀತಿ ಕೊಡುವಂಥ ಜನರಿಗೆ ನಿಮ್ಮ ಮಾತು. ನನಗೆ ಫಸ್ಟು ಜಸ್ಟ್ ಮನೇಲಿ ಒಂದು ಹೆಣ್ಣಾಗಿ ಜೀವನ ಮಾಡಿದರೆ ಸಾಕಪ್ಪ ಅಂದೋಳಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ನಂಗೆ ಏನೂ ಇರಲಿಲ್ಲ, ಏನು ಮೈಂಡಲ್ಲಿ ಏನೂ ಇರಲಿಲ್ಲ. ಹಿಂಗಿರ್ಬೇಕು, ನಂಗೆ ಗೊತ್ತಿಲ್ಲ ಈ ಥರ ಅಕ್ಸೆಪ್ಟ್ ಮಾಡ್ಕೋತಾರೆ ಜನ, ಹಿಂಗಿರ್ತಾರೆ ಅಂತ, ಇಷ್ಟು ನನ್ನ ಮನೆ ಮಗಳಾಗಿ ಪ್ರೀತಿ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಬಂದ ತಕ್ಷಣ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಜನ, ಅಷ್ಟು ಸ್ವೀಕಾರ ಮಾಡ್ತಿದ್ದಾರೆ. ಲೈಕ್ ಅದು ಯಾರಿಗೂ ಸಿಗಲ್ಲ. ಅದು ಸಿಕ್ಕಿದೆ ಅಂದರೆ ಅದನ್ನು ನನ್ನ ಜೀವನ ಪರ್ಯಂತ ನಾನು ಮರೆಯಲ್ಲ. ಅದನ್ನು ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡೇ ಮಾಡ್ತೀನಿ. ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ, ಆ ಪ್ರೀತಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಇದೇ ಥರ ಬೆಳೆಸಿ ಹರಿಸಿ ನನಗೊಬ್ಳಿಗೆ ಅಲ್ಲ, ಎಲ್ಲರಿಗೂ ಯಾರ್ಯಾರು ನಮ್ಮ ಜರ್ನಿಯಲ್ಲಿ ಇರ್ತಾರೆ, ಸೊ ಅವ್ರಿಗೆಲ್ಲ ಸಹಕಾರ ಮಾಡಿ ಅವರು ಈ ಥರ ಕೂತ್ಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಒಂದು
ಸುಮಾರು ನೀತುಗಳು ಉಟ್ಕೊಳ್ಳಿ ಅನ್ನೋದು ನನ್ನ ಆಸೆ. ಸೂಪರ್ ನೀತು, ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ನೀವು ಟ್ಯಾಟು ಹಾಕ್ಕೊಡ್ಬೇಕು ಆ್ಯಂಡ್ ನಿಮ್ಮ ಕನಸುಗಳು ಏನೇನಿದಾವೆ ಅದೆಲ್ಲವೂ ಕೂಡ ನನಸಾಗಲಿ. ಸದಾ ನಾವಂತೂ ನಿಮಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತೀವಿ ಆ್ಯಂಡ್ ಜಾಸ್ತಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿ ಅನ್ನೋ ಆಸೆ ಕೂಡ ನನಗೆ. ಅವೆಲ್ಲ ಏನೇನು ನಿಮ್ಮ ಇನ್ನೇನೇನು ಡ್ರೀಮ್ ಇದೆ ಎಲ್ಲ ನನಸಾಗ್ಬಿಡ್ಲಿ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗ ನಿಮ್ಗೆ ಸಿಗೋ ಥರ ಆಗಲಿ, ಇಬ್ಬರು ಮಕ್ಕಳಿಗೆ ತಾಯಿಯಾಗಿ ಅಂತ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಅಂದರೆ ಲೈಕ್ ಅನ್ನಿಸ್ತಾ ಇಲ್ಲ ಇದು ನಾವು ಇಂಟರ್ವ್ಯೂ ಮಾಡ್ತಾ ಇದ್ವಿ ಅಂತ. ನಾವು ಇದಕ್ಕೆ ನಮ್ಮ ಹಾಫ್ ಕ್ಯಾಮ್ರಾನು ಈ ಥರನೇ ಮಾತಾಡ್ತಾ ಇದ್ವಿ. ಸೊ ಲೈಕ್ ನೀವು ಬಂದ ತಕ್ಷಣ ಅನ್ನಿಸ್ತು ನನಗೆ ಹೇಳ್ಕೋಬೇಕು, ಹಂಚ್ಕೋಬೇಕು. ಯಾಕಂದರೆ ಇಷ್ಟೊಂದು ಜನಕ್ಕೆ ಅದು ಸ್ಫೂರ್ತಿ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ ನಿಮ್ಮ ಒಂದು ಇಂಟರ್ವ್ಯೂವಿಂದ. ಸೊ ಇಟ್ಸ್ ಅ ಗುಡ್ ಕಾಸ್. ಲೈಕ್ ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್, ಥ್ಯಾಂಕ್ ಯು. ಯಾ ವೀಕ್ಷಕರೇ, ಇವಾಗ ನಾನು ಇವತ್ತೊಂದು ಟ್ಯಾಟು ಹಾಕಿಸ್ಕೊಳ್ತೀನಿ. ಟ್ಯಾಟು ಹೇಗೆ ಹಾಕ್ತಾರೆ ಅಂತ ನೋಡಿ ಖುಷಿಪಡಿ. ಜೊತೆಗೆ ನೋಡಿ, ಏನೂ ಆಗಲ್ಲ ಅಂತ ಕೂರಲಿಲ್ಲ, ಅವ್ರು ಏನೇನು ಅಂದ್ಕೊಂಡು ಎಲ್ಲವನ್ನು ಕೂಡ ಮಾಡಿದ್ದಾರೆ. JP ನಗರದಲ್ಲಿ ಇವರ ಟ್ಯಾಟು ಸ್ಟುಡಿಯೋ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ. ಹೆಂಗೆ ಬೇಕು ಹಾಕ್ಕೊಡ್ತಾರೆ, ಜೊತೆಗೆ ನೇಲ್ ಆರ್ಟ್ ಕೂಡ ಮಾಡ್ತೀರಾ? ಹಾಂ, ನೇಲ್ ಆರ್ಟು, ಲ್ಯಾಶಸ್ಸು. ಸೊ JP ನಗರಲ್ಲಿ 7th ಫೇಸಲ್ಲಿ ಬ್ರಿಗೇಡ್ ಮಿಲೇನಿಯಂ ಅಪಾರ್ಟ್ಮೆಂಟ್ ಮುಂದೆನೇ ಇರೋದು, ಪಿಜ್ಜಾ ಹಟ್ ಮೇಲೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಖಂಡಿತ ನಾನು ಎಲ್ಲರಿಗೂ ನನ್ನ ಒಂದು ಗುರುತೇನಿದೆ, ನನ್ನ ಅಚ್ಚೇನಿದೆ ಎಲ್ಲರಿಗೂ ಹಾಕ್ತೀನಿ. ಸೊ ಟಿಟ್ ಫಾರ್ ಟ್ಯಾಟು ಅಂತ ಅನ್ನೋಂಥ ಸ್ಟುಡಿಯೋ ನಮ್ಮದು. ಸೊ ನೀವು ಗೂಗಲ್ ಹೋದರೆ ನಿಮಗೆ ಫುಲ್ ಅಡ್ರೆಸ್ ಸಿಗುತ್ತೆ, ನಂಬರ್ ಸಿಗುತ್ತೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು, ಟ್ಯಾಟು ಹಾಕಿಸ್ಕೋಬೋದು. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರೆ ಇವರ ಇಂಟರ್ವ್ಯೂ ನಿಮ್ಗೆ 100% ಇಷ್ಟ ಆಗುತ್ತೆ. ನಂಗೆ ಇವ್ರು ಮಾತಾಡ್ಸೋದಂದ್ರೇ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರು ಬಂದ ರೀತಿ ನೀತಿ, ಅವರು ಇರೋದು ಎಲ್ಲವೂ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗೆ ತುಂಬ ಅಚ್ಚುಮೆಚ್ಚು. ಅದಕ್ಕೋಸ್ಕರ ನಾವು ಕೇಳ್ತಾನೆ ಇದೆ, ನಿಮ್ಮ ಸ್ಟುಡಿಯೋದೊಂದು ಇಂಟರ್ವ್ಯೂ ಮಾಡಬೇಕು ಬರಬೇಕು, ಅಲ್ಲಿ ಸ್ಟುಡಿಯೋ ವಿಸಿಟ್ ಕೊಡಬೇಕು ಅಂತ ಹೇಳಿ. ಇವತ್ತು ಫೈನಲಿ ಅವರ ವಿಸಿಟ್ ಕೊಟ್ಟಾಯಿತು, ಅವ್ರ ಜೊತೆ ಮಾತಾಡಿದ್ದಾಯಿತು. ಒಂದು ಟ್ಯಾಟು ಕೂಡ ಹಾಕಿಸ್ಕೋಬೇಕು ಅವ್ರ ಕೈಯಲ್ಲೇನೋ ಆಸೆ ನನಗಿದೆ. ಹಾಕಿಸ್ತೀನಿ, ಹೆಂಗಿದೆ ಅಂತ ನೋಡಿ. ಜೊತೆಗೆ ಈ ಕಾರ್ಯಕ್ರಮ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಟ್ಯಾಟು ಹಾಕ್ತಾರೆ, ಬನ್ನಿ ನೋಡೋಣ.